ಏನು ಪಡಿಬೇಕೆಲ್ಲ ಪಡೆದಿದ್ದೀನಿ. ಸ್ವಯಂ ಪರಮಾತ್ಮನೇ ನನಗೆ ತಂದೆಯಾಗಿದ್ದಾರೆ, ಸದ್ಗುರು ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ. ಎಲ್ಲ ಸಂಬಂಧ, ಸರ್ವ ಸಂಬಂಧಗಳಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಆ ಪ್ರೀತಿ ನನಗೆ ಸಿಗ್ತಾ ಇದೆ, ನಾನು ಸಂತುಷ್ಟ ಆಗಿದ್ದೀನಿ. ಏನು ಪಡಿಬೇಕು ಅದನ್ನು ಪಡೆದಿದ್ದೀನಿ, ನಾನು ಸಂತುಷ್ಟ ಆಗಿದ್ದೀನಿ. ನಾನು ಸಂತುಷ್ಟ ಆಗಿ ಇನ್ನಿತರರನ್ನು ಕೂಡ ಸಂತುಷ್ಟ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡಾಗ ಗೊತ್ತಾಗ್ತದೆ 3 ಖಾತೆಗಳ ಜಮಾ ಎಷ್ಟಿದೆ, ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಪ್ ದಾದಾರವರು. 2 ಖಾತೆಗಳ ಚಿಹ್ನೆಗಳು ಸ್ವಯಂನಲ್ಲಿ ಅನುಭವ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಈ ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಛಾಬಿ ಬೀಗದ ಕೈ ಅಂತ ಹೇಳ್ತೀವಲ್ಲ, ಏನಾಗಿದೆ? ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ನೋಡಿ, ಇವೆಲ್ಲ ಗುಣಗಳು ನಮ್ಮ ಬಡಿ ದಾದಿ ಪ್ರಕಾಶ್ ಮಣಿ ದಾದೀಜಿಯವರ ಹತ್ರ ಅವರ ಒಂದು ರಿಯಲ್ ಗುಣಗಳು ಇದಾಗಿತ್ತು. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ. ಬೇಹದ್ದಿನ ಲೆವೆಲಲ್ಲಿ ಸೇವೆ ಮಾಡಿಸ್ತಾ ಇದ್ದರು. ಎಲ್ಲ ದೇಶದಲ್ಲಿ ಸೇವೆ ವೃದ್ಧಿ ಆಯಿತು ದಾದಿಯಿಂದ. ಓನ್ಲಿ ನಾನು ಮಾಡ್ತಾ ಇಲ್ಲ, ಮಾಡಿಸುವಂಥವ್ನು ಅವನು, ನಾನು ನಿಮಿತ್ತ ಮಾತ್ರ ಇದ್ದೀನಿ ಅನ್ನುವಂತಹ ಭಾವನೆ, ನಾನು ಅನ್ನುವಂಥದ್ದು ಇರಲಿಲ್ಲ. ನಿರ್ಮಾಣ ಭಾವ ಅಂದರೆ ಕಂಪ್ಲೀಟ್ ನಮ್ರಚಿತ್ತ, ಅರ್ಥಾತ್ ಅಂಶ ಮಾತ್ರನೂ ಅಹಂಕಾರ ಇರಲಿಲ್ಲ. ಎಂಥ ದೊಡ್ಡ ವ್ಯಕ್ತಿ, ಎಂತಹ ಚಿಕ್ಕ ವ್ಯಕ್ತಿ ಇದ್ದರೂ ಕೂಡ, ಸಾಧಾರಣ ಮನುಷ್ಯ ಇದ್ದರೂ ಕೂಡ ಅವರಿಗೆ ರೆಸ್ಪೆಕ್ಟ್, ಗೌರವವನ್ನು ಕೊಡ್ತಾ ಇದ್ದರು ದಾದಿ. ನಿರ್ಮಾಣ ಭಾವಗಳು, ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡ್ತಾಯಿದ್ರು ದಾದಿ. ಪರಿಶೀಲನೆ ಮಾಡ್ಕೊಳ್ತಾ ಹೋಗ್ರಿ, ಏನನ್ನ ಜಮಾ ಮಾಡಿಕೊಳ್ಳಲಿಕ್ಕೆ ಛಾಬಿ ಬೀಗದ ಕೈ ಆಗಿದೆ. ನಿಮಿತ್ತ ಭಾವ, ನಾನು ನಿಮಿತ್ತ ಎಷ್ಟು ಮಟ್ಟಿಗಿದ್ದೀನಿ, ನಿರ್ಮಾಣ ಭಾವ ಎಷ್ಟು ಮಟ್ಟಿಗೆ ನಾನು ನಿರಹಂಕಾರಿಯಾಗಿದ್ದೀನಿ, ನಮ್ರನಾಗಿದ್ದೇನೆ, ನಮ್ರ ಚಿತ್ತದವನಾಗಿದ್ದೇನೆ. ನಿಸ್ವಾರ್ಥ ಭಾವ, ಸ್ವಲ್ಪನೂ ನನಗೆ, ನಾನು ಬಾಬನ ಮನೆಗೆ ಭಂಡಾರಕ್ಕೆ ಸೇವೆ ಮಾಡಿದೆ, ನನಗೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಸ್ವಾರ್ಥ ಇಟ್ಕೊಂಡು ಮಾಡ್ತಾ ಇದ್ದೀನಿ ಬಾಬನ ಸೇವೆಯನ್ನು. ಮನಸ ಸೇವೆ ಮಾಡ್ತಾ, ಕರ್ಮನ ಸೇವೆ ಮಾಡ್ತಾ, ಧನ ಸೇವೆಯನ್ನು ಮಾಡ್ತಾ, ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದೀನ, ಚೆಕ್ ಮಾಡ್ಕೋಬೇಕಾಗಿದೆ. ನಿಸ್ವಾರ್ಥ ಭಾವದಿಂದ ಬಾಬನ ಸೇವೆ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಫಲ ನಮಗೆ ಪ್ರಾಪ್ತಿ ಆಗ್ತದೆ. ಹಾಗಾದರೆ ಇದನ್ನೆಲ್ಲ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಪರಿಶೀಲನೆ ಮಾಡ್ಕೊಳ್ತಾ ಹೋಗ್ರಿ. ಮತ್ತು ಈ ಚಾವಿಯ ನಂಬರ್ ಗೊತ್ತಿದೆ. ಚಾವಿಯ ನಂಬರ್ ಆಗಿದೆ, ಏನಾಗಿದೆ? ಚಾವಿಗೆ ನಂಬರ್ ಇಡಲಾಗಿದೆ. ಓಪನ್ ಆಗಬೇಕಲ್ಲ. ಚಾವಿಯ ನಂಬರ್ ಆಗಿದೆ 3 ಬಿಂದು, 3 ಡಾಟ್. ಒಂದು ಆತ್ಮ ಬಿಂದು, 2ನೇದು ತಂದೆ ಬಿಂದು, 3ನೇದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ಡ್ರಾಮಾ ಫುಲ್ ಸ್ಟಾಪ್ ಬಿಂದು, ನಾನಾತ್ಮ ಬಿಂದು, ಅಪ್ಪಾಜಿ ತಂದೆ ಬಿಂದು, 3ನೇದು ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ಈ ಏನಾಗಿದೆ? ಇದು ಚಾಬಿಗೆ ನಂಬರ್ ಇಡಲಾಗಿದೆ. ಯಾವ ಚಾಬಿ? ಬೀಗದ ಕೈ ಯಾವುದು? ಜಮಾ ಮಾಡಿಕೊಳ್ಳುವ ಚಾಬಿ. ಎಲ್ಲ ಖಜಾನೆಗಳು ಇದ್ದಾವೆ, ಅದು ಜಮಾ ಮಾಡಿಕೊಳ್ಳುವಂತಹ ಚಾಬಿ ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ ಅಂತ ಹೇಳಿದರು. ಪರಿಶೀಲನೆ ಮಾಡ್ಕೊಳ್ತಾ ಹೋಗ್ರಿ. ಮತ್ತು ಈ ಚಾಬಿಗೆ ನಂಬರ್ ಗೊತ್ತಿರಬೇಕು ನಿಮಗೆ. ಚಾಬಿ ನಂಬರ್ ಆಗಿದೆ ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ತಮ್ಮೆಲ್ಲರ ಬಳಿ ಚಾಬಿ ಅಂತೂ ಇದೆಯಲ್ವಾ? ಖಜಾನೆಯನ್ನು ತೆರೆದು ನೋಡ್ತಾ ಇರ್ತೀರಲ್ವೇ ಬಾಬಾ? ಖಜಾನೆ ಇದೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮದೇ ಆದಂತಹ ಸ್ಥೂಲ ಖಜಾನೆ ಇದೆ. ಗೋಲ್ಡನ್ ನೆಕ್ಲೆಸ್ ಇದೆ, ಗೋಲ್ಡನ್ ಸರಗಳಿದೆ. ಅವಾಗ ನೋಡ್ತಾ ಇರ್ತಿರ್ತಾನೆ ಅವನ್ನ, ಬಂಗಾರದಿದೆ ಅಂತ ಲಾಕ್ ಮಾಡಿ ಒಳಗಡೆ ನೀಟಾಗಿ ಬಾಕ್ಸಲ್ಲಿ ಇಟ್ಟಿರ್ತೀರಿ. ಪದೇ ತೆಗೆದು ನೋಡ್ತಿರ್ತೀರಿ. ಹಬ್ಬಕ್ಕೆ, ಹುಣ್ಣಿಮೆಗೆ ಒಂದು ಸಾರಿ ತೆಗೆದು ನೋಡ್ತೀವಿ, ಇದವೋ ಇಲ್ಲೋ ಅಂತ ನೋಡ್ತಾ ಇರ್ತಿರ್ತಾನೆ. ಚಾವಿ ಇದೆ ತಾನೆ? ಚಾವಿ ಇದ್ದರೆ ತಾನೇ ನೀವು ನೋಡ್ಲಿಕ್ಕೆ ಸಾಧ್ಯ. ನಿಮ್ಮ ಸ್ಥೂಲ ನಗಲುಗಳು, ಏನು ಹೇಳ್ತಿರೋದಕ್ಕೆ, ವಜ್ರ, ಬಂಗಾರ, ಏನೆಲ್ಲ ಜ್ಯುವೆಲರಿ ಇದೆ ನಿಮ್ಮಲ್ಲಿ, ನೀವು ಅದನ್ನು ನೀಟಾಗಿ ಒಂದು ಚಾವಿಯಲ್ಲಿ ಹಾಕಿ, ಅಂದರೆ ಲಾಕ್ ಮಾಡಿ ಇಟ್ಕೊಂಡಿದ್ದೀರಿ. ಲಾಕ್ ನಂಬರ್ ಸೆಟ್ ಮಾಡಿದರೆ ಏನು ಸ್ಥೂಲದಲ್ಲಿ ಏನು ನಂಬರ್ ಸೆಟ್ ಮಾಡಿರ್ತೀರೋ 000 ಸೆಟ್ ಮಾಡಿರ್ಬೋದು. ಇಲ್ಲಿ ಬಾಬಾ ಸೂಕ್ಷ್ಮವಾಗಿ ಯಾವ ನಂಬರ್ ಹೇಳ್ತಾ ಇದ್ದಾರೆ? ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ಅಂದರೆ 3 ಡಾಟನ್ನು ಸೆಟ್ ಮಾಡಿದ್ದಾರೆ ಈ ಚಾಬಿ ಓಪನ್ ಆಗಲಿಕ್ಕೆ.
ನಮ್ಮೆಲ್ಲರ ಬಳಿ ಚಾವಿ ಅಂತೂ ಇದೆ ಅಲ್ಲವೇ? ಖಜಾನೆಯನ್ನು ತೆರೆದು ನೋಡ್ತಾ ಇರ್ತೀರಿ ತಾನೆ, ಏನೇನು ಖಜಾನೆಯಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ತಾ ಇರ್ತೀವಿ ತಾನೆ. ನೋಡ್ತಾ ಇರ್ತೀವಿ. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ, ಶುಭ ಭಾವನೆ, ಶುಭ ಕಾಮನೆ, ಸಂತುಷ್ಟತೆ, ಸರ್ವರ ಪ್ರತಿ ಶುಭ ಭಾವನೆ, ಪದೇ ಪದೇ ನೋಡ್ತಾ ಇರ್ತೀವಿ. ಇವೆಲ್ಲ ಖಜಾನೆಗಳ ವೃದ್ಧಿಗೆ ವಿಧಿಯಾಗಿದೆ ದೃಢತೆ ಇದ್ದರೆ ಯಾವುದೇ ಕಾರ್ಯದಲ್ಲಿ ಇದು ಆಗುವುದೋ ಇಲ್ಲವೋ ಎಂಬುದು ಸಂಕಲ್ಪ ನಡೆಯುವುದಿಲ್ಲ. ದೃಢತೆಯ ಸ್ಥಿತಿಯಾಗಿದೆ, ಆಗಿ ಹೋಗಿದೆ, ಮಾಡಲ್ಪಟ್ಟಿದೆ. ಆಗುವುದೋ ಜಮ ಆಗುವುದೋ ಇಲ್ಲವೋ, ಮಾಡುವುದಂತೂ ಮಾಡ್ತೇವೆ, ಆಗುವುದಂತೂ ಆಗಬೇಕು. ಈ ಅಂತೂ ಇರುವುದಿಲ್ಲ. ದೃಢತೆ ಉಳ್ಳವರು ನಿಶ್ಚಯ ಬುದ್ಧಿ, ನಿಶ್ಚಿಂತ ಮತ್ತು ನಿಶ್ಚಿತ ಅನುಭವ ಮಾಡುವಂಥವರು ಅಂತಾರೆ ಬಾಬರು. ಬಾಬಾ ಏನು ಹೇಳಿದರು? ಖಜಾನೆಯನ್ನು ತೆರೆದು ನೋಡ್ತಾ ಇರ್ತೀರಿ ತಾನೆ. ಇವೆಲ್ಲ ಖಜಾನೆಗಳ ವೃದ್ಧಿಗೆ ವಿಧಿಯಾಗಿದೆ ದೃಢತೆ. ನಮ್ಮಲ್ಲಿ ದೃಢತೆ ಇದ್ದರೆ ತಾನೆ ಖಜಾನೆಗಳು ವೃದ್ಧಿ ಆಗ್ತಾ ಹೋಗ್ತವೆ. ಯಾವ ಥರ ಹೇಗೆ ಸೇವೆಯಲ್ಲಿ ಬಳಸ್ತಾ ಹೋಗ್ತೀವಿ ಹಾಗೆ ವೃದ್ಧಿ ಆಗ್ತದೆ. ನಮ್ಮಲ್ಲಿ ಈ ಖಜಾನೆಗಳಿದೆ. ಪರಮಾತ್ಮ 3 ಚಾವಿಯನ್ನು ಕೊಟ್ಟಿದ್ದಾರೆ. ಚಾವಿಗೆ 3 ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು. ಹಾಗಾದರೆ ವಿಧಿ, ಖಜಾನೆಗಳ ವೃದ್ಧಿಗೆ ವಿಧಿ ಏನಾಗಿದೆ? ದೃಢತೆ ಇದ್ದರೆ ಯಾವುದೇ ಕಾರ್ಯದಲ್ಲಿ ಇದು ಆಗುತ್ತೋ ಇಲ್ಲೋ ಎಂಬುದು ಸಂಕಲ್ಪ ನಡೆಯುವುದಿಲ್ಲ. ದೃಢತೆಯ ಸ್ಥಿತಿಯಾಗಿದೆ, ಆಗಿ ಹೋಗಿದೆ, ಆಲ್ರೆಡಿ ಆಗೇ ಬಿಟ್ಟಿದೆ. ಆಗ್ತದೋ ಇಲ್ಲೋ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಳ್ತೀವ, ಆಗ್ತದೋ ಇಲ್ಲೋ ಅನ್ನೋದು ದೃಢತೆಯ ಒಂದು ಗುಣ ಅಲ್ಲ. ದೃಢತೆ ಇದ್ದಂಥವರು ಯಾವುದೇ ಕಾರ್ಯ ಇರಲಿ ಆಗುವುದೋ ಇಲ್ಲವೋ ಅಂತ ಅಂದ್ಕೊಳ್ಳುವುದಿಲ್ಲ, ಸಂಕಲ್ಪ ನಡೆಯುವುದಿಲ್ಲ ಅಂಥವ್ರದ್ದು. ದೃಢತೆಯ ಸ್ಥಿತಿ ಏನಾಗಿದೆ? ಆಗಿ ಹೋಗಿದೆ, ಮಾಡಲ್ಪಟ್ಟಿದೆ, ಆಗೇ ಬಿಟ್ಟಿದೆ. ಕಲ್ಪದ ಹಿಂದೆ ಆಗಿತ್ತು, ಈಗ ಆಗಿದೆ. ಬಾಬಾ ನನ್ನ ಜೊತೆಗಿದ್ದಾರೆ, ನಾನು ಸದಾ ವಿಜಯಿ. ಪ್ರತಿ ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿ ಆಗೇ ಬಿಟ್ಟಿದೆ. ಆಗುವುದೇನು ಆಗ್ತದೋ ಇಲ್ಲೋ ಅನ್ನೋದಿಲ್ಲ, ಆಗೇ ಬಿಟ್ಟಿದೆ, ಮಾಡಲ್ಪಟ್ಟಿದೆ. ಪ್ರಾಕ್ಟಿಕಲ್ಲಾಗಿ ಜಮ ಆಗ್ತದೋ ಇಲ್ಲವೋ, ಮಾಡೋದಂತೂ ಮಾಡ್ತೀವಿ, ಆಗೋದಂತೂ ಆಗಬೇಕು. ಈ ಅಂತೂ ಇರಬಾರ್ದು ಅಂತಾರೆ ಬಾಬಾ. ಇರುವುದಿಲ್ಲ ಅಂತ ಹೇಳ್ತಾರೆ. ಯಾರಲ್ಲಿ ದೃಢತೆ ಇರ್ತದೆ ಅಂತೂ ಇರುವುದಿಲ್ಲ. ದೃಢತೆ ಉಳ್ಳವರು ನಿಶ್ಚಯ ಬುದ್ಧಿ, ನಿಶ್ಚಿಂತ ಮತ್ತು ನಿಶ್ಚಿತ ಅನುಭವ ಮಾಡ್ತಾರೆ. ಪ್ರಾಕ್ಟಿಕಲ್ ಪಕ್ಕ ಅನುಭವ ಮಾಡ್ತಾರೆ. ನಿಶ್ಚಯ ಬುದ್ಧಿಯವರು. ಪಾಪ್ದಾದ ಮೊದಲು ತಿಳಿಸಿದ್ದೇವೆ, ಒಂದು ವೇಳೆ ಹೆಚ್ಚು ಸರ್ವ ಖಜಾನೆಗಳ ಖಾತೆಯನ್ನು ಜಮಾ ಮಾಡಿಕೊಳ್ಬೇಕೆಂದರೆ ಮನಾಭವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳ್ರಿ. ಬಾಬಾ ಮನಾಭವದ ಮಂತ್ರವನ್ನು ಯಂತ್ರ ಮಾಡಿಕೊಳ್ಳ್ರಿ. ಸ್ವತಃ ಯೋಗಿ, ಸಹಜ ಯೋಗಿ ಬಾಬಾ ಮನಾಭವ. ಇದರಿಂದ ತಂದೆಯ ಜೊತೆ ಮತ್ತು ಬಳಿ ಇರುವ ಸ್ವತಃ ಅನುಭವ ಆಗ್ತದೆ. ಅವರ ಜೊತೆ ಇರುವಂತಹ ಅನುಭವ ಸ್ವತಃ ಆಗ್ತದೆ. ಯಾವಾಗ? ಮನ್ಮನಾಭವ ಅಂದ್ರೇನು? ಮನಸ್ಸನ್ನು ಹೃದಯೇಶ್ವರನ ಜೊತೆಗೆ ಅಂಟಿಸೋದು, ನನ್ನ ಮನಸ್ಸನ್ನು ಅವರಲ್ಲಿ ಜೋಡಿಸುವುದಕ್ಕೆ ಮನ್ಮನಾಭವ. ಸದಾ ಅವರ ಜೊತೆ, ಅವರ ಹತ್ತಿರ. ಪಾಸ್ ಅಂದರೆ ಹತ್ತಿರ ಇರಲೇಬೇಕಾಗಿದೆ. 3 ರೂಪದ ಪಾಸ್ಗಳಿವೆ. ಒಂದನೆಯದು ನೋಡಿ, ಬಾಬಾ ಇಡೀ ಮುರಳಿಯಲ್ಲಿ 3 ಶಬ್ದಗಳ ಬಗ್ಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಸ್ಪಷ್ಟೀಕರಣ ಮಾಡಿದ್ದಾರೆ. 3 ಶಬ್ದಗಳೇ ಜಾಸ್ತಿ ಇದೆ. 3 ರೂಪದ ಪಾಸ್ಗಳಿವೆ. ಒಂದನೆಯದು ಪಾಸ್, ತಂದೆಯ ಸಮೀಪ ಇರುವಂಥದ್ದು. ಎರಡನೇದು ಏನು ಕಳೀತು ಅದೆಲ್ಲ ಪಾಸ್ ಆಯಿತು, ಕಳೆದು ಹೋಯ್ತು. ಅದಕ್ಕೇನು ಹೇಳಬೇಕು? ಫುಲ್ ಸ್ಟಾಪ್ ಹಾಕಬೇಕು. ಪಾಸ್ ಹೋಗಯಾ, ಆಗಿ ಹೋಯ್ತಲ್ವಾ, ಫುಲ್ ಸ್ಟಾಪ್. ಮೊದಲನೇದು ಪಾಸ್ ಏನು? ಅಪ್ಪಾಜಿ ಹತ್ತಿರ ಇರೋದು, ತಂದೆ ಹತ್ತಿರ ಇರೋದು, ಪಾಸ್ ರಹನಾ. ಎರಡನೇ ಪಾಸ್ ಅಂದರೆ ಏನು ಆಗಿ ಹೋಯ್ತು, ಪಾಸ್ ಹೋಗಯಾ, ಕಳೆದು ಹೋಯ್ತು ಅನ್ನುವಂಥದ್ದು. ಮೂರನೇ ಪಾಸ್ ವಿತ್ ಆನರ್ ಅಂದರೆ ಗೌರವಾನ್ವಿತ್ ತೇರ್ಗಡೆ ಆಗುವಂಥದ್ದು. ಪಾಸ್ ವಿತ್ ಆನರ್ ನೋಡಿ, 3 ಥರದ ಪಾಸ್. ಒಂದು ಅಪ್ಪಾಜಿ ಹತ್ತಿರ ಇರುವಂಥದ್ದು, ಇನ್ನೊಂದು ಏನೆಲ್ಲ ಆಗಿ ಹೋಯ್ತು ಫುಲ್ ಸ್ಟಾಪ್ ಹಾಕಬೇಕು. ಕಳೆದು ಹೋಗಿದ್ದು ಹೋಯ್ತು ಅಂತ ಮರೆತು ಬಿಡಬೇಕು, ಇಮ್ಮಿಡಿಯೇಟಾಗಿ ಮರಿಬೇಕು. ನೆಕ್ಸ್ಟ್ ಸೆಕೆಂಡಲ್ಲಿ ಏನೆಲ್ಲ ದುರ್ಘಟನೆಗಳು ಆಗ್ತದೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಅವೆಲ್ಲ ಮರಿಬೇಕು ಅಂತಾರೆ ಬಾಬರು. ಅಂದರೆ ಯಾವ ವಿಕರ್ಮಗಳು ನಮ್ಗೆ ಗೊತ್ತಿಲ್ಲದೇ ಮಾಡ್ತೀವಿ, ಅವುಗಳನ್ನ ಮರಿಬೇಕು, ಇಮ್ಮಿಡಿಯೇಟಾಗಿ ಮರಿಬೇಕು. ಯೋಗಾಗ್ನಿಯಲ್ಲಿ ನಮ್ಮನ್ನು ನಾವು ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ನಮ್ಮ ಬುದ್ಧಿ ಮನಸ್ಸನ್ನು ಹೃದಯೇಶ್ವರನ ಜೊತೆಗೆ ಕನೆಕ್ಟೆಡ್ ಇಟ್ಕೋಬೇಕು ಸ್ವತಃವಾಗಿ. ಹಾಗಾಗಿ ಬಾಬಾ ಹೇಳ್ತಾರೆ, 3 ಪಾಸ್. ಒಂದು ಅಪ್ಪಾಜಿ ಹತ್ರ ಇರೋದು, ಇನ್ನೊಂದು ಏನೆಲ್ಲ ಆಗಿ ಹೋಗಿದೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕುವಂಥದ್ದು, ಇನ್ನೊಂದು ಪಾಸ್ ವಿತ್ ಆನರ್ ಆಗುವಂಥದ್ದು.
ಗೌರವಾನ್ವಿತ ತೇರ್ಗಡೆ ಅಂದರೆ ನಮಗೆ ಸ್ವರ್ಗಕ್ಕೆ ಟಿಕೆಟ್ ಸಿಕ್ತು ಅಂತ. ಪಾಸ್ ವಿತ್ ಆನರ್. ಒಂದು ವೇಳೆ ಈ 3 ಪಾಸ್ಗಳಿದ್ದರೆ ನಮ್ಮೆಲ್ಲರಿಗೆ, ಅಂದರೆ ಪಾಸ್ ಆಗುವಂಥದ್ದು, ಓಕೆ, ನಮ್ಮೆಲ್ರಿಗೂ ರಾಜ್ಯ ಅಧಿಕಾರಿಗಳಾಗುವ ಫುಲ್ ಪಾಸ್ ಇದೆ ನೋಡಿ. ಸ್ವರ್ಗಕ್ಕೆ ರಾಜ್ಯ ಅಧಿಕಾರಿಗಳಾಗುವ ಫುಲ್ ಪಾಸ್ ಇದೆ, ನಮ್ಮಲ್ಲಿ ಪಾಸ್ ಕೊಟ್ಟಿದ್ದಾರೆ, ಟಿಕೆಟ್. ಫುಲ್ ಪಾಸ್ ಇದೆ ಅಂದ ಮೇಲೆ ಫುಲ್ ಪಾಸ್ ತೆಗೆದುಕೊಂಡಿದ್ದೀರೋ ಅಥವಾ ತೆಗೆದುಕೊಳ್ಳಬೇಕಾಗಿದೆಯೋ? ಫುಲ್ ಪಾಸ್ 100ಕ್ಕೆ 100 ಮಾರ್ಕ್ಸ್, ಫುಲ್ ಪಾಸ್, ಪಾಸ್ ವಿತ್ ಆನರ್ ಅಂತಾರೆ. ಯಾರು ಫುಲ್ ಪಾಸ್ ತೆಗೆದುಕೊಂಡಿದ್ದೀರೋ ಅವರು ಕೈ ಎತ್ತರಿ. ಫುಲ್ ಪಾಸ್ ತೆಗೆದುಕೊಳ್ಬೇಕು ಅಲ್ಲ, ತೆಗೆದುಕೊಂಡಿದ್ದೀರಾ? ತೆಗೆದುಕೊಳ್ಬೇಕು ಅಂತಲ್ಲ, ತೆಗೆದುಕೊಂಡಿದ್ದೀರಾ ಆಲ್ರೆಡಿ. ಕೇಳ್ತಾ ಇದ್ದಾರೆ ಬಾಬರವರು. ಮೊದಲ ಸಾಲಿನಲ್ಲವರು ಇರುವಂಥವ್ರು ಕೈ ಎತ್ತುತ್ತಾ ಇಲ್ಲ ಅಂತಿದ್ದಾರೆ ಬಾಬರವರು. ಮೊದಲ ಸಾಲಿನಲ್ಲಿ ಯಾರೆಲ್ಲ ಇದ್ರಿ ಕೈ ಎತ್ತುತ್ತಾ ಇಲ್ಲ? ತಾವು ಈಗಿನ್ನೂ ತೆಗೆದುಕೊಳ್ಳಬೇಕಾಗಿದೆ ಏನೋ, ಇನ್ನೂ ಪಡಿಬೇಕಾ? ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ತಗೋಬೇಕಾ ನೀವು? ಇನ್ನೂ ನಾವು ಸಂಪೂರ್ಣರಾಗಿಲ್ಲ, ಆದ್ದರಿಂದ ಎಂದು ಯೋಚಿಸ್ತೀರ. ಆದರೆ ನಿಶ್ಚಯ ಬುದ್ಧಿ ವಿಜಯಿಗಳಾಗಿ ಬಿಟ್ಟಿದ್ದೀರೋ ಅಥವಾ ಆಗಬೇಕಾಗಿದೆಯೋ ಮಕ್ಕಳೇ? ನಿಶ್ಚಯ ಬುದ್ಧಿ ವಿಜಯಿಗಳಾಗಿ ಬಿಟ್ಟಿದ್ದೀರೋ ಅಂದರೆ ನಾನು ಪಾಸ್ ಆಗ್ತಾ ಇದ್ದೀನಿ, ಆಗಿದ್ದೀನಿ ಅಲ್ಲ, ಆಗೇ ಬಿಟ್ಟಿದ್ದೀನಿ, ಮಾಡಲ್ಪಟ್ಟಿದೆ ಡ್ರಾಮಾದಲ್ಲಿದು, ನಾನು ಪಾಸ್ ಆಗಲೇಬೇಕು, ಆಗೇ ಆಗಿದ್ದೀನಿ. ಈ ನಿಶ್ಚಯ ಬುದ್ಧಿ ವಿಜಯಿಗಳಾಗಿ ಬಿಟ್ಟಿದ್ದೀರಿ ತಾನೆ? ಅಥವಾ ಆಗಬೇಕಾ ಇನ್ನು? ನಿಶ್ಚಯ ಬುದ್ಧಿ ವಿಜಯಿಗಳಾಗಬೇಕಾ ಇನ್ನು? ಈಗಂತೂ ಸಮಯದ ಕೂಗು, ಭಕ್ತರ ಕೂಗು ಏನೆಂದು ಕೇಳಿಸ್ತಾ ಇದೆ ನಿಮಗೆ. ಈಗೀಗ ಸಂಪನ್ನ ಮತ್ತು ಆಗಲೇಬೇಕಾಗಿದೆ. ಆಗ್ತೇವೆ, ಯೋಚಿಸ್ತೇವೆ, ಮಾಡ್ತೇವೆ, ಗೆ ಎಂದು ಆಲೋಚಿಸ್ತೀರೇನು? ಮಾಡ್ತೀವಿ ಬಾಬಾ, ಮಾಡಿದ್ರಾಯ್ತು, ನೋಡಿದ್ರಾಯ್ತು, ಕರೆಂಗೆ, ದೇಖೆಂಗೆ, ಮಾನೆಂಗೆ, ಗೆ ಅಂದ್ಕೊಂಡು ವಿಚಾರ ಮಾಡ್ತಾ ಕುತ್ಕೊಳ್ತೀರೇನೋ? ಈಗ ಸಮಯದ ಅನುಸಾರ ಪ್ರತಿ ಸಮಯ ಎವರಡಿಯ ಪಾಠವು ಪಕ್ಕಾ ಇರಲೇಬೇಕಾಗಿದೆ. ನನ್ನ ಬಾಬಾ ಎಂದು ಹೇಳಿದಿರಿ, ಪ್ರಿಯ ಬಾಬಾ, ಮಧುರ ಬಾಬಾ ಎಂದು ಒಪ್ಪಿಕೊಂಡಿರಿ. ಅಂದ ಮೇಲೆ ಯಾರು ಪ್ರಿಯರಾಗಿರುವರೋ ಅವರ ಸಮಾನರಾಗುವುದು ಕಷ್ಟ ಎನಿಸುವುದಿಲ್ಲಲ್ವ ಮಕ್ಕಳೇ? ನನ್ನ ಬಾಬಾ, ಪ್ರಿಯ ಬಾಬಾ, ಮಧುರಾತಿ ಮಧುರ ಬಾಬಾ, ಮೇರಾ ಬಾಬಾ, ಪ್ಯಾರ ಬಾಬಾ, ಮೀಠ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ, ಮೇರಾ ಬಾಬಾ ಅಂತ ಹೇಳ್ತಿರ್ತೀರಿ. ಪ್ರಿಯಾತಿ ಪ್ರಿಯ ಬಾಬಾ ಅಂತ ಹೇಳ್ತಾ ಇರ್ತೀರಿ. ಪ್ರಿಯರಾಗಿರುವಂಥವರು ಅವರು ಸಮಾನರಾಗುವುದಕ್ಕೇನು ಕಷ್ಟ ಅನ್ನಿಸ್ತದೇನೋ? ಕಷ್ಟ ಅನಿಸುವುದಿಲ್ಲಲ್ವಾ? ಅವ್ರು ಇಷ್ಟ ಆಗಿದ್ದಾರೆ ಅಂದರೆ ಅವ್ರು ಹಂಗೆ ಇರ್ಲಿಕ್ಕೆ ಏನು ಕಷ್ಟ? ನಮಗೆ ಕಷ್ಟ ಆಗೋದಿಲ್ಲ ಅಂತಾರೆ. ಬಾಬಾಗೆ ಗೊತ್ತು ಕಷ್ಟ ಆಗೋದಿಲ್ಲ, ಯಾಕಂದರೆ ನೋಡಿದ್ದಾರೆ ಆದಿಮಧ್ಯ ಅಂತ್ಯವನ್ನು. ತ್ರಿಕಾಲದರ್ಶಿ ಆಗಿದ್ದಾರೆ ಪರಮಾತ್ಮ. ಬಾಪ್ದಾದ ನೋಡಿದ್ದೇವೆ, ಸಮಯ ಪ್ರತಿ ಸಮಯ ಸಮಾನರಾಗುವುದರಲ್ಲಿ ಯಾವುದು ವಿಘ್ನವಾಗ್ತದೆಯೋ ಅದು ಎಲ್ಲರ ಬಳಿ ಪ್ರಸಿದ್ಧ ಶಬ್ದವಾಗಿದೆ. ಅದನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಿ, ಅನುಭವಿಗಳೂ ಆಗಿದ್ದೀರಿ. ಆ ಶಬ್ದವಾಗಿದೆ ನಾನು ನಾನು ನಾನು. ಏನು ಹೇಳಿದರು ಬಾಬ್ರವರು? ಬಾಪ್ದಾದ ನೋಡಿದ್ದಾರೆ, ಸಮಯ ಪ್ರತಿ ಸಮಯ ಸಮಾನರಾಗುವುದರಲ್ಲಿ ಯಾವುದು ವಿಘ್ನವಾಗ್ತದೆ ಹೇಳ್ರಿ? ಅದು ಎಲ್ಲರ ಬಳಿ ಪ್ರಸಿದ್ಧ ಶಬ್ದವಾಗಿದೆ. ವಿಘ್ನ ಹಾಕುತ್ತದು. ಬಾಬನ ಸಮಾನ ಆಗಬೇಕು ಅನ್ನೋಷ್ಟರಲ್ಲಿ ವಿಘ್ನ ಹಾಕುವಂಥ ಒಂದು ಶಬ್ದ ಇದೆ, ಪ್ರಸಿದ್ಧವಾದ ಶಬ್ದ. ಅದನ್ನು ಎಲ್ಲರೂ ತಿಳ್ಕೊಂಡಿದ್ದೀರಿ, ಅನುಭವಿಗಳು ಆಗಿದ್ದಾರೆ, ಅನುಭವಿ ಮೂರ್ತಿಗಳು ಆಗಿದ್ದೀರಿ. ಆ ಶಬ್ದ ಆಗಿದೆ ಏನದು? ನಾನು ನಾನು ಅನ್ನುವಂಥ ಶಬ್ದ. ಆದ್ದರಿಂದ ಬಾಪ್ದಾದ ಮೊದಲು ಹೇಳಿದ್ದೇವೆ, ಯಾವಾಗ ನಾನು ಶಬ್ದವನ್ನು ಹೇಳ್ತಿರೋ ಕೇವಲ ನಾನು ಎಂದು ಹೇಳಬೇಡ್ರಿ ಮಕ್ಕಳೇ, ನಾನು ಆತ್ಮ ಎಂದು ಜೋಡಿಸಿ ಹೇಳ್ರಿ. ನಾನು ಅಂತ ಹೇಳಬೇಡ್ರಿ, ನಾನು ಮುಂದೆ ಆತ್ಮ ಎಂದು ಜೋಡಿಸಿ ಹೇಳ್ರಿ. ಏಕೆಂದರೆ ದೇಹಾಭಿಮಾನದ ನಾನು ಎಂಬುದು ಕೆಲವೊಮ್ಮೆ ಅಭಿಮಾನವನ್ನು ತರ್ತದೆ ಮಕ್ಕಳೇ. ಆತ್ಮಾಭಿಮಾನದ ನಾನು ಅಲ್ಲ, ಈ ದೇಹಾಭಿಮಾನದ ನಾನು ಕೆಲವೊಮ್ಮೆ ಅಭಿಮಾನವನ್ನು ತರ್ತದೆ, ಕೆಲವೊಮ್ಮೆ ಅಪಮಾನವನ್ನು ತರ್ತದೆ, ಇನ್ನೂ ಕೆಲವೊಮ್ಮೆ ಹೃದಯ ವಿಧೀರ್ಣರನ್ನಾಗಿಯೂ ಮಾಡ್ತದೆ. ಆದ್ದರಿಂದ ಈ ದೇಹಾಭಿಮಾನದ ನಾನು ಎಂಬುದನ್ನು ಸ್ವಪ್ನದಲ್ಲೂ ಕೂಡ ಬರಲಿಕ್ಕೆ ಬಿಡಬೇಡಿ. ಬಾಬಾ ಹೇಳ್ತಾನೇ ಇದ್ದಾರೆ ನಮಗೆ, ನಾನು ಮಾಡಿದೆ, ಅಷ್ಟು ಸೇವೆ ಮಾಡಿದೆ, ಇಷ್ಟು ಸೇವೆ ಮಾಡಿದೆ, ನಾನು ಮಾಡಿದೆ, ಎಲ್ಲ ನಾನು ಮಾಡಿದೆ, ಇದು ನಂದು. ಪರಮಾತ್ಮ ಬಂದಿದ್ದಾರೆ, ಅವ್ರ ಸಮಾನ ಆಗಲಿಕ್ಕೆ ತಾಕತ್ತನ್ನು ತುಂಬ್ತಾ ಇದ್ದಾರೆ. ಭಲೇ ವಿಶೇಷತೆಗಳನ್ನ ಅವರೇ ನಮ್ಮಲ್ಲಿ ತುಂಬಿದ್ದಾರೆ. ಆ ವಿಶೇಷತೆಗಳು ಅವ್ರದ್ದೇ ಆಗಿದೆ, ನಾನು ನಿಮಿತ್ತ ಮಾತ್ರ ಆಗಿದ್ದೇನೆ. ಆದರೂ ಕೂಡ ನನ್ನಲ್ಲಿ ವಿಶೇಷತೆ ಇದೆ. ನಾನು ಚೆನ್ನಾಗಿ ಯೋಗವನ್ನು ಮಾಡ್ತೇನೆ, ನಾನು ಚೆನ್ನಾಗಿ ಮುರಳಿಯನ್ನು ಓದ್ತೇನೆ,
ನಾನು ಚೆನ್ನಾಗಿ ಮಾಡ್ತೇನೆ, ನಾನು ಈ ಶಬ್ದ ಡೇಂಜರಸ್ ವರ್ಡ್ ಅಂತಾರೆ ಪಾಪರು. ಹೇಳಬೇಡ್ರಿ. ನನ್ನ ಮುಂದೆ ನಾನು ಅನ್ನುವಂಥ ಶಬ್ದದ ಮುಂದೆ ನಾನು ಆತ್ಮ ಅಂತ ಜೋಡಿಸ್ರಿ. ದೇಹಾಭಿಮಾನದ ನಾನು ಎಂಬುದು ಕೆಲವೊಮ್ಮೆ ಅಭಿಮಾನ ತರ್ತದೆ ಮಕ್ಕಳೇ. ಆತ್ಮಾಭಿಮಾನದ ನಾನು ಅಲ್ಲ, ಈ ದೇಹಾಭಿಮಾನದ ನಾನು ಕೆಲವೊಮ್ಮೆ ಅಭಿಮಾನವನ್ನು ತರ್ತದೆ. ಆತ್ಮಾಭಿಮಾನಕ್ಕೆ ಒಂದು ನಾನು ಇದೆ, ದೇಹಾಭಿಮಾನಕ್ಕೆ ಒಂದು ನಾನು ಇದೆ. ಸೊ ಆ ನಾನು ಅನ್ನೋದು ಏನು ಮಾಡ್ತದೆ? ಅಪಮಾನ, ಅಭಿಮಾನ ತರ್ತದೆ. ದೇಹಾಭಿಮಾನದ ನಾನು ಕೆಲವೊಮ್ಮೆ ಏನು ಮಾಡ್ತದೆ? ಅಭಿಮಾನವನ್ನು ತರ್ತದೆ, ಕೆಲವೊಮ್ಮೆ ಅಪಮಾನವನ್ನು ತರ್ತದೆ. ಇನ್ನೂ ಕೆಲವೊಮ್ಮೆ ಹೃದಯ ವಿದೀರ್ಣ ಶಟ್ಕೊಂಡ್ಬಿಡುವಂಗೆ ಆಗ್ತದೆ. ಹೃದಯ ವಿದೀರ್ಣ ಅಂದರೆ ಒಂಥರ ಬೇಜಾರಾಗ್ಬಿಡ್ತದೆ. ಹಿಂಗಾಯ್ತಲ್ಲ ಹಿಂಗಾಗಬಾರ್ದಾಗಿತ್ತಲ್ಲ ಅಂತ ಬೇಜಾರಿಗೆ ಹೋಗ್ಬಿಡ್ತೀವಿ. ವಿದೀರ್ಣ ಆಗ್ತದೆ. ಹೃದಯ ವಿದೀರ್ಣ ಅಂದರೆ ಶಟ್ಕೊಳ್ಳುವಂಥದ್ದು, ಶಟ್ಕೊಂಡು ಪ್ಲಸ್ ಬೇಜಾರಲ್ಲಿರುವಂಥದ್ದು. ಗಿಲ್ಟ್ ಕಾಡ್ತಾ ಇರ್ತದಲ್ಲ, ಹೃದಯ ವಿಧೀರ್ಣ, ನಾನು ತಪ್ಪು ಮಾಡಿದೆ, ನಾನು ಆತ್ಮ ಅನ್ನೋದು ಬರಬೇಕಲ್ಲ. ಆದ್ದರಿಂದ ಈ ದೇಹಾಭಿಮಾನದ ನಾನು ಎಂಬುದನ್ನು ಸ್ವಪ್ನದಲ್ಲೂ ಕೂಡ ಬರಲಿಕ್ಕೆ ಬಿಡಬೇಡ್ರಿ. ನಾನು ಅನ್ನೋದು ಬರಲಿಕ್ಕೆ ಬಿಡಬೇಡ್ರಿ. ಬಾಬಾ ಇವತ್ತು ಶುದ್ಧ ಮಾಡಿದ್ರಲ್ಲ ಸ್ವಪ್ನಗಳನ್ನು ಕೂಡ. ಸ್ವಪ್ನಗಳು ಶುದ್ಧವಾಗಿದೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ ಅನುಭವ ಮಾಡಿದ್ವಿ. ಬಾಪ್ದಾದ ನೋಡಿದ್ದಾರೆ, ಸ್ನೇಹದ ಸಬ್ಜೆಕ್ಟಲ್ಲಿ ಮೆಜಾರಿಟಿ ಪಾಸ್ ಆಗಿದ್ದಾರೆ. ಹೌದಲ್ವಾ ಮಾತೆಯರು, ಅನ್ನಂದ್ರು ಭಾಳ ಪರಮಾತ್ಮನ ಜೊತೆಗೆ ಸ್ನೇಹ ಬಹಳ. ಈ ಸ್ನೇಹ ಎಂಬ ಸಬ್ಜೆಕ್ಟಲ್ಲಿ ಫುಲ್ ಪಾಸ್, ಮೆಜಾರಿಟಿ ಭಾಳ ಆತ್ಮಗಳಿದ್ದೀವಿ ನಾವು. ಸ್ನೇಹ ಜಾಸ್ತಿ ಇದೆ ಪರಮಾತ್ಮನ ಪ್ರತಿ. ತಮ್ಮೆಲ್ಲರನ್ನ ಇಲ್ಲಿಗೆ ಯಾವುದು ಕರೆತಂತು? ಎಲ್ಲರೂ ಸೂಕ್ಷ್ಮವತನಕ್ಕೆ ಬಂದು ಕುಳಿತುಕೊಂಡಿದ್ದೇವೆ. ಬಲೆ 2006 ಎಲ್ಲ ಆತ್ಮಗಳು ಬಾಬಾ ಮಿಲ್ನೆಗೆ ಬಂದಿರೋದ್ರ ಬಗ್ಗೆ ಹೇಳ್ತಿರ್ಬೋದು. ಆದರೆ ಈ ಸಮಯದಲ್ಲಿ ನಮಗೆ ಅವ್ಯಕ್ತವತನದಲ್ಲಿ ಬಾಪ್ದಾದ ಕರೆಸಿದ್ದಾರೆ, ನಮ್ಮೆಲ್ಲರೂ ಕರ್ಕೊಂಡ್ಬಂದಿದ್ದಾರೆ. ಏನು ಕರ್ಕೊಂಡು ಬಂತು ಇಲ್ಲಿಗೆ ನಮ್ಮನ್ನು ವತನಕ್ಕೆ? ಎಲ್ಲರೂ ಬಲೆಯ ವಿಮಾನದಲ್ಲಿ ಬಂದಿರಬಹುದು, ಬುದ್ಧಿಯ ವಿಮಾನದೊಂದಿಗೆ ಬಂದಿದ್ದೀವಿ ತಾನೇ ನಾವೆಲ್ಲರೂ ವತನಕ್ಕೆ. ಬುದ್ಧಿಯ ವಿಮಾನದಲ್ಲಿ ಬಂದಿರಬಹುದು, ರೈಲಿನಲ್ಲಿ ಬಂದಿರಬಹುದು, ಬಸ್ನಲ್ಲಿ ಬಂದಿರಬಹುದು, ವಿಮಾನದಲ್ಲಿ ಇಲ್ಲಿಗೆ ತಲುಪಿದ್ದೀರಿ. ಎಂತಹ ವಿಮಾನ? ಸ್ನೇಹದ ವಿಮಾನ ನೋಡಿ. ಸ್ಥೂಲ ವಿಮಾನ ಅಲ್ಲ, ವಾಸ್ತವದಲ್ಲಿ ಬಾಪ್ದಾದಾರವರ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ತಲುಪಿದ್ದೀರಿ. ಅಂದಮೇಲೆ ಹೇಗೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಿದ್ದೀರಿ, ಹಾಗೆಯೇ ಈಗ ಕಮಾಲ್ ಮಾಡಿರಿ, ಸಮಾನರಾಗುವ ಸಬ್ಜೆಕ್ಟ್ನಲ್ಲಿಯೂ ಪಾಸ್ ವಿತ್ ಆನರ್ ಆಗಿ ತೋರಿಸ್ಬೇಕು ನನಗೆ ಅಂತಾರೆ ಬಾಬ್ರವರು. ಇದು ಇಷ್ಟ ಇದೆಯಾ ಎಲ್ರಿಗೂ? ಪಾಸ್ ವಿತ್ ಆನರ್ ಆಗಿ ತೋರಿಸೋದಕ್ಕೆ. ಸ್ನೇಹದಲ್ಲಿ ಪಾಸ್ ಆಗಿದ್ದೀವಿ, ಓಕೆ. ಸ್ನೇಹದ ವಿಮಾನದಲ್ಲಿ, ಬುದ್ಧಿ ವಿಮಾನದಲ್ಲಿ ಬಂದು ನಾವು ವತನಕ್ಕೆ ತಲುಪಿದ್ದೀವಿ, ಓಕೆ. ಸ್ನೇಹದ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ದೀರಿ, ಓಕೆ. ಹಾಗೆ ಕಮಾಲ್ ಮಾಡಿರಿ, ಸಮಾನರಾಗುವಂತಹ ಸಬ್ಜೆಕ್ಟಲ್ಲೂ ಕೂಡ ಪಾಸ್ ವಿತ್ ಆನರ್ ಆಗಿ ತೋರಿಸ್ರಿ. ಇದು ಇಷ್ಟ ಇದೆಯಾ ನಿಮಗೆಲ್ರಿಗೂ ಅಂತಾರೆ ಬಾಬಾ. ಹಾಂ ಬಾಬಾ, ನಮ್ಗೆ ಇಷ್ಟ ಇದೆ. ನಾವೆಲ್ಲರೂ ಹಾಜಿ ಬಾಬಾ ಹೇಳ್ತಾ ಇದ್ದೀವಿ, ಸ್ಪಂದಿಸಬೇಕು ಬಾಬರವರಿಗೆ ವಚನದಲ್ಲಿ. ನಾವೆಲ್ಲರೂ ಕುಳಿತುಕೊಂಡು ಪರಮಾತ್ಮ ನಮಗೋಸ್ಕರ ಜ್ಞಾನ ಭಂಡಾರಿ, ಪರಮಾತ್ಮ ಜ್ಞಾನ ಸಾಗರದ ಆಳದಲ್ಲಿ ಕರ್ಕೊಂಡು ಹೋಗಿ ಜ್ಞಾನ ಸ್ನಾನ ಮಾಡಿಸ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳ ಆತ್ಮದಲ್ಲಿರುವ ತುಕ್ಕು ಕ್ಲೀನ್ ಮಾಡ್ತಾ ಇದ್ದಾರೆ. ಜ್ಞಾನ ಸಾಗರದ ಆಳದಲ್ಲಿ ಹೋಗಿ 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 ಆತ್ಮ ಪವಿತ್ರವಾಗ್ತಾ ಇದೆ. ಒಂದೊಂದು ವರ್ಷನ್ಸ್ ಪರಮಾತ್ಮ ಮಹಾವಾಕ್ಯ ಆತ್ಮದಲ್ಲಿ, ಆತ್ಮಕ್ಕೆ ತಾಕಿ ಆತ್ಮಕ್ಕೆ ಹಿಡಿದಿರುವ ತುಕ್ಕು, ವಿಕಾರಗಳು, ವಿಕರ್ಮಗಳೆಲ್ಲ ಕ್ಲೀನ್ ಆಗ್ತಾ ಹೋಗ್ತಾ ಇದೆ. ಎಷ್ಟೆಷ್ಟು ಮುರಳಿಯನ್ನು ಆಲಿಸ್ತೀವಿ, ಎಷ್ಟೆಷ್ಟು ಅನುಭವದಲ್ಲಿ ಪ್ರತಿಯೊಂದು ವರ್ಡನ್ನು, ಪರಮಾತ್ಮ ಮಹಾವಾಕ್ಯವನ್ನು ಶಕ್ತಿ ರೂಪದಲ್ಲಿ ಧಾರಣೆ ಮಾಡ್ಕೊಳ್ತಾ ಹೋಗ್ತೀವಿ. ಅಷ್ಟಷ್ಟು ಆತ್ಮ ಶುದ್ಧಿ ಆಗ್ತಾ ಹೋಗ್ತಾ ಇದೆ, ಪವಿತ್ರವಾಗ್ತಾ ಹೋಗ್ತಾ ಇದೆ, ಕಂಪ್ಲೀಟ್ ಪಾವನವಾಗ್ತಾ ಹೋಗ್ತಾ ಇದೆ. ಹೌದು ಅಲ್ವೋ? ಹಾಗಾದರೆ ಸಮಾನರಾಗುವಂಥದ್ದು ಇಷ್ಟ ಇದೆ ಎಲ್ರಿಗೂ? ಸಮಾನರಾಗುವುದು ಇಷ್ಟವಿದೆಯೇ? ಇಷ್ಟವಿದೆ, ಆದರೆ ಆಗುವುದರಲ್ಲಿ ಸ್ವಲ್ಪ ಕಷ್ಟವಿದೆ. ಇಷ್ಟ ಇದೆಯಾ ಅಲ್ವಾ ಸುರಜಕ್ಕವ್ರಿಗೆ? ವಂಡರ್ಫುಲ್. ಸುಜಾತಕ್ಕ ವಂಡರ್ಫುಲ್. ಬಾಬಾ ನೋಡ್ತಾ ಇದ್ದಾರೆ ಫರಿಸ್ತೆಗಳನ್ನು ವತನದಲ್ಲಿ. ಪದ್ಮಾಕ್ಕವರು, ಅಜಶ್ವರಿ ಅಕ್ಕವರು ವಂಡರ್ಫುಲ್. ಪಾರ್ವತಿ ಅಕ್ಕವರು, ಜಯಶ್ರೀನಿವಾಸ ಅಕ್ಕವರು ವಂಡರ್ಫುಲ್. ವನಜಾಕ್ಷ ಅಕ್ಕವರು, ರಾಧಿಕಾ ಅಕ್ಕವರು, ವೀಣಾ ಅಕ್ಕವರು. ಪರಮಾತ್ಮ ಸಮಾನರಾಗುವುದಕ್ಕೆ ಇಷ್ಟ ಇದೆ ಬಾಬಾ.
ಸತ್ಯ ಹೃದಯದಿಂದ ನಾವು ಕೈ ಎತ್ತಿದ್ದೆ ಆದರೆ, ಸ್ಪಂದಿಸಿದ್ದೆ ಆದರೆ, ಆ ಒಂದು ವಿಚಿತ್ರವಾದ ತಾಕತ್ತು ನನ್ನ ಆತ್ಮದಲ್ಲಿ ಇಮಿಡಿಯೇಟಾಗಿ ಬಂದು ಸೇರಿಕೊಳ್ತದೆ. ವಿಚಿತ್ರ ತಾಕತ್ತು, ವಿಚಿತ್ರ ತಂದೆಯಿಂದ ವತನದಲ್ಲಿ ನಮಗೆ ಆಗಬೇಕು ಅನ್ನುವಂತಹ ಇಚ್ಛೆ ಇದೆಯಲ್ವ, ಹಂಬಲ ಇದೆಯಲ್ವ, 100% ಪರಮಾತ್ಮ ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತಾರೆ. ಪ್ರಾಕ್ಟಿಕಲ್ ಇಚ್ಛೆ ಇರಬೇಕು, ಸತ್ಯ ಹೃದಯಾಳದಿಂದ ಅಂತರಾಳದಿಂದ ಇರಬೇಕು. ಬಾಬಾ ನಾನು ನಿನ್ನ ಸಮಾನ ಆಗಬೇಕು, ಅಪ್ಪಾಜಿ ನಾನು ನಿನ್ನ ಸಮಾನ ಆಗಬೇಕು. ಸ್ನೇಹ ಬಹಳ ಇದೆ, ಆದರೆ ಸಮಾನರಾಗಬೇಕು. ಸಮಾನರಾಗುವುದು ಇಷ್ಟ ಇದೆ, ಆಗುವುದರಲ್ಲಿ ಸ್ವಲ್ಪ ಕಷ್ಟ ಇದೆ. ಸಮಾನರಾಗಿ ಬಿಟ್ಟರೆ ಸಮಾಪ್ತಿಗೆ ಸನ್ಮುಖ ಬಂದುಬಿಡ್ತದೆ ಅಲ್ವಾ. ಹಾಗಾಗಿ ಆದರೆ ಕೆಲವೊಮ್ಮೆ ಹೃದಯದಲ್ಲಿ ಆಗಲೇಬೇಕೆಂದು ಯಾವ ಪ್ರತಿಜ್ಞೆ ಮಾಡ್ತೀರೋ ಆ ಪ್ರತಿಜ್ಞೆಯು ಸಡಿಲವಾಗಿ ಬಿಡ್ತದೆ ಮತ್ತು ಸಮಸ್ಯೆಯು ಪ್ರಬಲವಾಗಿ ಬಿಡ್ತದೆ. ಎಲ್ಲರೂ ಬಯಸ್ತೀರಿ, ಆದರೆ ಬಯಸುವುದೇ ಒಂದು ಕರ್ಮದಲ್ಲಿ ಇನ್ನೊಂದಾಗಿ ಬಿಡ್ತದೆ. ಏಕೆಂದರೆ ದೃಢತೆಯ ಕೊರತೆಯಾಗಿ ಬಿಡ್ತದೆ, ಸಮಾನತೆ ದೂರವಾಗ್ತದೆ, ಸಮಸ್ಯೆಯು ಪ್ರಬಲವಾಗಿ ಬಿಡ್ತದೆ. ಅಂದ ಮೇಲೆ ಈಗ ಏನು ಮಾಡ್ತೀರಿ ಮಕ್ಕಳೇ? ಏನು ಮಾಡ್ತೀರಿ? ಪ್ರತಿಜ್ಞೆ ಚೆನ್ನಾಗಿ ಮಾಡ್ತೀವಿ, ಪ್ರತಿಜ್ಞೆ ಸಡಿಲಾಗ್ಬಿಡ್ತದೆ. ಕೆಲವೊಮ್ಮೆ ಹೃದಯದಲ್ಲಿ ಆಗಲೇಬೇಕಂತ ಭಾಳ ಪ್ರತಿಜ್ಞೆ ಮಾಡ್ತೀವಿ ನಾವು, ಆಗಲೇಬೇಕು ಅಂತ. ಆ ಪ್ರತಿಜ್ಞೆ ಸಡಿಲಾಗ್ತದೆ, ಯಾಕೆಂದರೆ ದೃಢತೆ ಕಡಿಮೆ ಆಗ್ತದೆ, ಸಮಸ್ಯೆ ಪ್ರಬಲವಾಗಿಬಿಡ್ತದೆ. ಎಲ್ಲರೂ ಬಯಸ್ತೀರಿ, ಆದರೆ ಬಯಸುವುದು ಒಂದು ಕರ್ಮದಲ್ಲಿ ಇನ್ನೊಂದಾಗಿಬಿಡ್ತದೆ. ಯಾಕಪ್ಪ ಅಂದರೆ ದೃಢತೆಯ ಕೊರತೆ ಆಗಿಬಿಡ್ತದೆ, ದೃಢತೆ ಕಡಿಮೆ ಇದೆ. ಕಂಪ್ಲೀಟ್ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ. ಮಾಡಬೇಕು, ಹಾಗೇ ಆಗಿದ್ದೇನೆ ಅನ್ನುವಂತಹ ದೃಢತೆ ಕೊರತೆ ಆಗಿಬಿಡ್ತದೆ, ಸಮಾನತೆ ದೂರ ಆಗಿಬಿಡ್ತದೆ, ಸಮಸ್ಯೆ ಪ್ರಬಲವಾಗಿಬಿಡ್ತದೆ. ಅಂದ ಮೇಲೆ ಈಗ ಏನು ಮಾಡ್ತೀರಿ ಮಕ್ಕಳೇ ಅಂತಾರೆ ಬಾಬ್ರವರು, ಸತ್ಯಭಾಮಕ್ಕವರೇ. ಬಾಪ್ದಾರವರಿಗೆ ಒಂದು ಮಾತಿನ ಮೇಲೆ ಬಹಳ ನಗು ಬರ್ತಿದೆ, ನಗ್ತಾ ಇದ್ದಾರೆ ಬಾಬ್ರವರು. ಯಾವ ಮಾತದು? ಮಹಾವೀರರಾಗಿದ್ದಾರೆ, ಆದರೆ ಹೇಗೆ ಶಾಸ್ತ್ರಗಳಲ್ಲಿ ಹನುಮಂತನನ್ನು ಮಹಾವೀರನೆಂದೂ ಹೇಳ್ತಾರೆ, ಆದರೆ ಬಾಲವನ್ನು ತೋರಿಸಿಬಿಟ್ಟಿದ್ದಾರೆ. ಇದು ನಾನು ಎಂಬ ಬಾಲವನ್ನು ತೋರಿಸಿದ್ದಾರೆ. ಎಲ್ಲಿಯವರೆಗೆ ಮಹಾವೀರರು ಈ ಬಾಲವನ್ನು ಸುಡುವುದಿಲ್ಲವೋ ಅಲ್ಲಿಯವರೆಗೆ ಲಂಕೆ ಅರ್ಥಾತ್ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿಲ್ಲ. ಆದ್ದರಿಂದ ಈಗ ನಾನು ಎಂಬ ಬಾಲವನ್ನು ಸುಟ್ಟು ಹಾಕಿರಿ, ಆಗ ಸಮಾಪ್ತಿಯು ಸಮೀಪ ಬರ್ತದೆ ಮಕ್ಕಳೇ ಅಂತಿದ್ದಾರೆ. ನೋಡಿ, ರಾವಣ ಲಂಕಾ ಸುಡಬೇಕಂದ್ರೆ ನಾನು ಎಂಬ ಬಾಲಕ್ಕಿನೇ ಬೆಂಕಿ ಹಚ್ಚಿದ ಹನುಮಂತ. ಸೊ ಅದು ನೆನಪಾರ್ಥ, ನಮ್ಮದೇ ನೆನಪಾರ್ಥವಾಗಿ ಕಥೆ ರೂಪದಲ್ಲಿ ಅದನ್ನು ಮಾಡಲಾಗಿದೆ, ತೋರಿಸಲಾಗಿದೆ. ನಾವೆಲ್ಲರೂ ಮಹಾವೀರರು, ಆದರೆ ನಮಗೊಂದು ಬಾಲ ಇದೆ, ನಾನು ಎಂಬುವ ಬಾಲ ಇದೆ. ಅದನ್ನು ಸುಡಬೇಕು ಅಂದರೆ ಅದಕ್ಕೆ ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚಿದಾಗಲೇ ರಾವಣನ ಪ್ರಪಂಚ ಲಂಕಾ ಸುಟ್ಟು ಹೋಗಲಿಕ್ಕೆ ಸಾಧ್ಯ ಅಂತಾರೆ ಬಾಬರವರು. ಈ ಬಾಲವನ್ನು ಸುಡುವುದು ಬಾಬಾ ಕೇಳ್ತಿದ್ದಾರೆ. ಶಾಸ್ತ್ರಗಳಲ್ಲಿ ಹನುಮಂತ ಮಹಾವೀರನಂತ ಹೇಳ್ತಾರೆ, ಆದರೆ ಬಾಲವನ್ನು ತೋರಿಸಿದ್ದಾರೆ. ಈ ನಾನು ಎಂಬ ಬಾಲವನ್ನು ತೋರಿಸಿದ್ದಾರೆ. ಎಲ್ಲಿಯವರೆಗೆ ಮಹಾವೀರರು ಈ ಬಾಲವನ್ನು ಸುಡುವುದಿಲ್ಲವೋ ಅಲ್ಲಿಯವರೆಗೆ ಲಂಕೆ ಅಂದರೆ ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದಿಲ್ಲ. ಲಂಕೆ ಅಂದರೆ ಹಳೆಯ ಪ್ರಪಂಚ. ಆದ್ದರಿಂದ ಈಗ ನಾನು ಎಂಬ ಬಾಲವನ್ನು ಸುಟ್ಟು ಹಾಕ್ರಿ ಮಕ್ಕಳೇ, ಆಗ ಸಮಾಪ್ತಿ ಸಮೀಪ ಬರ್ತದೆ ಮಕ್ಕಳೇ. ಸುಡುವುದಕ್ಕಾಗಿ ಜ್ವಾಲಾಮುಖಿ ತಪಸ್ಸು ಬೇಕಾಗಿದೆ. 100 ಟೈಮ್ಸ್ ಅಂಡರ್ಲೈನ್ ಮಾಡ್ಕೋಬೇಕಾಗಿದೆ. ನಾನು ಎಂಬುದನ್ನು ಸುಡುವುದಷ್ಟು ಈಸಿ ಇಲ್ಲ. ಜ್ವಾಲಾಮುಖಿ ತಪಸ್ಸಿನ ಅವಶ್ಯಕತೆ ಇದೆ, ಸಾಧಾರಣ ನೆನಪಲ್ಲ. ಜ್ವಾಲಾಮುಖಿ ನೆನಪಿನ ಅವಶ್ಯಕತೆ ಇದೆ. ಆದ್ದರಿಂದ ಜ್ವಾಲಾ ದೇವಿಯ ನೆನಪಾರ್ಥವಿದೆ. ಶಕ್ತಿಶಾಲಿ ನೆನಪಿರಲಿ ಅಂದಾಗ ಏನು ಮಾಡಬೇಕೆಂದು ಕೇಳಿದ್ರಾ? ಈಗ ಮನಸ್ಸಿನಲ್ಲಿ ಇದೇ ಗುಂಗಿರಬೇಕು ಮಕ್ಕಳೇ. ಸಮಾನರಾಗಲೇಬೇಕಾಗಿದೆ. ಸಮಾಪ್ತಿಯನ್ನು ಸಮೀಪ ತರಲೇಬೇಕಾಗಿದೆ. ತಾವು ಹೇಳ್ತೀರಿ ಸಂಗಮಯುಗ ಅಂತೂ ಬಹಳ ಒಳ್ಳೆಯದಲ್ವೇ, ಅಂದಮೇಲೆ ಏಕೆ ಸಮಾಪ್ತಿಯಾಗಬೇಕು ಅಂತ ನೀವು ಹೇಳ್ತೀರಿ. ಕೆಲವು ಮಕ್ಕಳು ಹೇಳ್ತೀವಿ ಸಂಗಮ ಯುಗದಲ್ಲಿ ಅಪ್ಪಾಜಿ ಬರ್ತಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಪಾಲನೆ ಮಾಡ್ತಾಯಿದ್ರು, ಮುರುಳಿ ಹೇಳ್ತಾರೆ, ಅಮೃತ ವೇಳೆ ಎಬ್ಬಿಸ್ತಾರೆ, ಎಷ್ಟು ಚೆನ್ನಾಗಿ ನಮ್ಮ ಪಾಲನೆ ಮಾಡ್ತಾಯಿದ್ದಾರೆ, ಇದೇ ಒಳ್ಳೇದಿದೆ, ಚೆನ್ನಾಗಿದೆ, ಇದು ಯಾಕೆ ಸಮಾಪ್ತಿ ಆಗಬೇಕು ಸಂಗಮ ಯುಗ ಅಂತ ಹೇಳ್ತಾರೆ ಕೆಲವು ಮಕ್ಕಳು. ಆದರೆ ತಾವು ತಂದೆಯ ಸಮಾನ ದಯಾಳು, ಕೃಪಾಳು, ದಯಾಹೃದಯಿ ಆತ್ಮರಾಗಿದ್ದೀರಿ. ಆದ್ದರಿಂದ ಇಂದಿನ ದುಃಖಿ ಆತ್ಮರು ಮತ್ತು ಭಕ್ತಾತ್ಮರ ಮೇಲೆ ಹೇ ಹೃದಯಿ ಆತ್ಮರೇ, ದಯೆ ತೋರಿಸಿರಿ, ಮರ್ಸಿಫುಲ್ ಆಗಿರಿ. ದುಃಖವು ಹೆಚ್ಚುತ್ತಾ ಹೋಗ್ತಿದೆ. ದುಃಖಿಗಳ ಮೇಲೆ ದಯೆ ತೋರಿಸಿ ಅವರನ್ನು ಮುಕ್ತಿಧಾಮದಲ್ಲಾದರೂ ಕಳಿಸ್ರಿ. ಕೇವಲ ವಾಣಿಯ ಸೇವೆಯಲ್ಲ, ಆದರೆ ಈಗ ಮನಸ್ಸ ಮತ್ತು ವಾಣಿ ಸೇವೆಯು ಜೊತೆ ಇರಲಿ. ಇದರ ಅವಶ್ಯಕತೆ ಇದೆ. ಒಂದೇ ಸಮಯದಲ್ಲಿ 2 ಸೇವೆಗಳು ಒಟ್ಟಿಗೆ ನಡಿಬೇಕು. ಕೇವಲ ಸೇವೆಯ ಅವಕಾಶ ಸಿಗಲಿ ಎಂದು ಆಲೋಚಿಸಬೇಡ್ರಿ. ಅಂಡರ್ಲೈನ್. ನಡೆಯುತ್ತಾ ತಿರುಗಾಡ್ತಾ ತನ್ನ ಚಲನೆ ಮತ್ತು ಚೆಹರೆಯ ಮೂಲಕ ತಂದೆಯ ಪರಿಚಯವನ್ನು ಕೊಡ್ತಾ ಹೋಗಿ. ತಮ್ಮ ಚೆಹರೆಯು ತಂದೆಯ ಪರಿಚಯ ನೀಡಬೇಕು, ತಮ್ಮ ಚಲನೆಯು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾ ಹೋಗಬೇಕು. ಈಗ ಇಂತಹ ಸದಾ ಸೇವಾದಾರಿಗಳಾಗ್ರಿ.
ಸದಾ ಸೇವಾದಾರಿಗಳಾಗ್ರಿ. ಏನು ಗುಂಗಿರ್ಬೇಕು ಮನಸ್ಸಿನಲ್ಲಿ? ಸಮಾನರಾಗಲೇಬೇಕು, ಸಮಾಪ್ತಿಯನ್ನು ಸಮೀಪ ತರಲೇಬೇಕು. ಸಂಗಮವಂತೂ ಬಹಳ ಒಳ್ಳೆಯದು ಅಂದ ಮೇಲೆ ಸಮಾಪ್ತಿ ಯಾಕೆ ಆಗಬೇಕು ಅನ್ಕೋಬಾರ್ದು. ತಂದೆಯ ಸಮಾನ ದಯಾಳು, ಕೃಪಾಳು, ದಯಾರುದಯಿ ಆತ್ಮರಾಗಿದ್ದೇವೆ ನಾವೆಲ್ಲರೂ. ದುಃಖಿ ಆತ್ಮರು, ಹಿಂದಿನ ದುಃಖಿ ಆತ್ಮರು, ಭಕ್ತಾತ್ಮರ ಮೇಲೆ ನಾವೆಲ್ಲ ದಯಾರುದಯಿ ಆತ್ಮರಿಗೆ ಬಾಬಾ ಹೇಳ್ತಾರೆ, ಹೇ ದಯಾರುದಯಿ ಆತ್ಮರೇ ದಯೆ ತೋರಿಸ್ರಿ, ಮರ್ಸಿಫುಲ್ ಆಗ್ರಿ. ಆತ್ಮಗಳು ಕೂಡ ಬೇಡ್ಕೊಳ್ತಾ ಇದ್ದಾವೆ. ದುಃಖ ಹೆಚ್ಚುತ್ತಾ ಹೋಗ್ತಾ ಇದೆ, ದುಃಖಿಗಳ ಮೇಲೆ ದಯೆ ತೋರಿಸ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅವರನ್ನು ಕೂಡ ಮುಕ್ತಿಧಾಮದಲ್ಲಾದರೂ ಕಳಿಸ್ರಿ. ಕೇವಲ ವಾಣಿ ಸೇವೆ ಅಷ್ಟೇ ಅಲ್ಲ, ಈಗ ಮನಸ ಮತ್ತು ವಾಣಿಯ ಸೇವೆ ಜೊತೆ ನಡಿಬೇಕು. ಇದರ ಅವಶ್ಯಕತೆ ಇದೆ ಮಕ್ಕಳೇ. ಒಂದೇ ಸಮಯದಲ್ಲಿ ಎರಡೂ ಸೇವೆ ಒಟ್ಟಿಗೆ ನಡಿಬೇಕು ಮಕ್ಕಳೇ. ಕೇವಲ ಸೇವೆ ಅವಕಾಶ ಸಿಗಲಿ ಅಂತ ವಿಚಾರ ಮಾಡಬೇಡ್ರಿ. ನಡೀತಾ ತಿರುಗಾಡ್ತಾ ತಮ್ಮ ಚಲನೆ ಚೆಹರೆ ಮೂಲಕ ಕೂಡ ತಂದೆಯ ಪರಿಚಯ ಕೊಡ್ತಾ ಹೋಗಬೇಕು. ತಮ್ಮ ಚೆಹರೆ ತಂದೆಯ ಪರಿಚಯವನ್ನು ಕೊಡಬೇಕು, ಚಲನೆ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು. ಇಂತಹ ಸದಾ ಸೇವಾದಾರಿಗಳಾಗ್ರಿ. ಬಾಪ್ ದಾದಾರವರ ಮುಂದೆ ಸ್ಥೂಲದಲ್ಲಂತೂ ತಾವೆಲ್ಲರೂ ಕುಳಿತಿದ್ದೀರಿ ನೋಡಿ. ಎಲ್ಲರೂ ಬಾಬರವರ ಫೋಟೋ ಮುಂದೆ ಕುಳಿತುಕೊಂಡಿದ್ದೀವಿ ಸ್ಥೂಲದಲ್ಲಿ. ಆದರೆ ಸೂಕ್ಷ್ಮ ರೂಪದಿಂದ 4 ಕಡೆಯ ಮಕ್ಕಳು ಹೃದಯದಲ್ಲಿದ್ದಾರೆ. ಅಂಡರ್ಲೈನ್, ನಾವೆಲ್ಲರೂ ರಾಮನ ಹೃದಯದಲ್ಲಿದ್ದೇವೆ. ಸೂಕ್ಷ್ಮ ರೂಪದಿಂದ ಈ ಸಮಯದಲ್ಲಿ 4 ಕಡೆಯ ಮಕ್ಕಳು ಹೃದಯದಲ್ಲಿದ್ದಾರೆ. ನೋಡ್ತಾ ಇದ್ದಾರೆ, ಕೇಳ್ತಲೂ ಇದ್ದಾರೆ. ದೇಶ ವಿದೇಶದ ಅನೇಕ ಮಕ್ಕಳು ಈ ಮೇಲ್ನ ಮೂಲಕ ಮೇಲ್ ಕಳಿಸ್ತಾರೆ. ಅದರ ಮೂಲಕ, ಪತ್ರಗಳ ಮೂಲಕ, ಸಂದೇಶದ ಮೂಲಕ ನೆನಪು ಪ್ರೀತಿಯನ್ನು ಕಳಿಸಿದ್ದಾರೆ. ಎಲ್ಲರ ಹೆಸರು ಸಹಿತ ನೆನಪುಗಳು ಬಾಪ್ ದಾದಾರವರಿಗೆ ತಲುಪಿದೆ. ಮತ್ತು ಬಾಪ್ ದಾದ ಎಲ್ಲ ಮಕ್ಕಳನ್ನು ಸನ್ಮುಖದಲ್ಲಿ ನೋಡ್ತಾ ಹೃದಯದಲ್ಲಿ ಇದೇ ಗೀತೆಯನ್ನು ಹಾಡ್ತಾ ಇರ್ತಾರೆ. ವಾಹ ಮಕ್ಕಳೇ ವಾಹ. ಬಾಬರ ಹೃದಯದಲ್ಲಿ ಯಾವ ಗೀತೆ ಮೊಳಗ್ತಾ ಇದೆ? ವಾಹ ಮಕ್ಕಳೇ ವಾಹ, ವಾಹ ಮಕ್ಕಳೇ ವಾಹ. ಪ್ರತಿಯೊಬ್ಬರಿಗೆ ಈ ಸಮಯದಲ್ಲಿ ಇಮರ್ಸ್ ರೂಪದಲ್ಲಿ ನೆನಪಿರ್ತದೆ. ಎಲ್ಲರೂ ಸಂದೇಶಿಗೆ ಎಂಥವರು ನೆನಪು ಕಳಿಸಿದ್ದಾರೆ ಎಂದು ಪ್ರತ್ಯೇಕವಾಗಿ ಹೇಳ್ತಾರೆ. ಅದಕ್ಕೆ ತಂದೆಯು ತಿಳಿಸ್ತಾರೆ, ತಂದೆಯ ಬಳಿಯಂತೂ ಯಾವಾಗ ಸಂಕಲ್ಪ ಮಾಡ್ತೀರಿ ನೋಡ್ರಿ ಮಕ್ಕಳೇ, ಸಾಧನೆಗಳ ಮೂಲಕವಾದರೂ ಸಂದೇಶವು ತಡವಾಗಿ ತಲುಪ್ತದೆ. ಆದರೆ ಸ್ನೇಹದ ಸಂಕಲ್ಪ ಏನು ಮಾಡ್ತಿರಲ್ಲ ಮಕ್ಕಳೇ, ಸಾಧನಕ್ಕಿಂತ ಮೊದಲೇ ನನಗೆ ತಲುಪಿಬಿಡ್ತದೆ. ಸರಿಯಲ್ವೇ ಅಂತಾರೆ ಬಾಬರವರು. ಸಂಕಲ್ಪ ಮಾಡಿದ್ವಿ, ತಲುಪಿಬಿಡ್ತದೆ. ಅಲ್ಲಿ ಇಮೇಲ್ ಬರೀರಿ, ಪತ್ರ ಬರೀರಿ, ಸಂದೇಶಿಯವರಿಗೆ ಹೇಳ್ರಿ, ನಾನು ಸಂಕಲ್ಪ ತಗೊಂಡೋಗಿ ಅಲ್ಲಿ ವತನದಲ್ಲಿ ಬಾಬಾಗೆ ತಿಳಿಸ್ರಿ ಅಂತ ಹೇಳ್ತೀರಿ. ಅದಕ್ಕಿಂತ ಫಾಸ್ಟಾಗಿ ನೀವು ಸ್ನೇಹದ ಸಂಕಲ್ಪ ಸಾಧನಕ್ಕಿಂತಲೂ ಫಾಸ್ಟಾಗಿ ನನ್ನ ಬಳಿ ತಲುಪ್ತದೆ ಮಕ್ಕಳೇ. ಹಾಗಾದರೆ ಸ್ನೇಹ ಸ್ಟ್ರಾಂಗ್ ಆಗಿರಬೇಕು. ಕೆಲವರಿಗೆ ನೆನಪು ಸಿಕ್ಕಿದೆಯಲ್ವಾ, ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ರೋ ಅವ್ರ ಕೈ ಎತ್ತರಿ. ಬಾಬಾ ಮೊದಲನೇ ಬಾರಿ ಬಂದಂಥವ್ರನ್ನ ಕೈ ಎತ್ತಲಿಕ್ಕೆ ಹೇಳ್ತಾ ಇದ್ದಾರೆ. ಯಾರಾದರೂ ಮೊದಲೇ ಬಾರಿ ಬಂದಿದ್ದೀರಾ ವತನಕ್ಕೆ? ಈ ದಿನ ಸೂಕ್ಷ್ಮ ವತನದಲ್ಲಿ ಫಸ್ಟ್ ಟೈಮ್ ಜಾಯ್ನ್ ಆದಂಥವ್ರಿಗೆ ಕೈ ಎತ್ತಕ್ಕೆ ಹೇಳ್ತಿದ್ದಾರೆ. ಸೇವೆಯಲ್ಲಿಯೂ ಮೊದಲ ಬಾರಿ ಬಂದಿದ್ದಾರೆ, ಒಳ್ಳೆಯದು. ಎಲ್ಲರಿಗೆ ಬಾಪ್ ದಾದ ಹೇಳ್ತೇವೆ, ಭಲೇ ಬನ್ನಿರಿ, ತಮಗೆ ಬರುವ ಅವಕಾಶವಿದೆ, ಒಳ್ಳೆಯದು. ಈಗ ಹೇಳ್ರಿ. ಬಹಳ ನೆನಪು ಕೊಡ್ತಾರೆ ಅವರು ಕೂಡ, ಅದನ್ನು ನೋಡ್ತಾ ಇದ್ದಾರೆ ಬಾಬಾ. ತದನಂತರ ಯಾವ ದೃಢ ಸಂಕಲ್ಪ ಮಾಡ್ತೀರಿ ಈಗ? ಇಷ್ಟೆಲ್ಲ ಆದಮೇಲೆ ಬಾಬಾ ಕೇಳ್ತಿದ್ದಾರೆ. ಈಗ ಇದೇ ಸಂಕಲ್ಪದಲ್ಲಿ ಕುಳಿತುಕೊಳ್ಳ್ರಿ. ಸಫಲತೆಯು ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಎಲ್ಲರೂ ಸಂಕಲ್ಪ ಮಾಡೋಣಲ್ವಾ? ಲಾಸ್ಟ್ ಮಿನಿಟ್ಗಳಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡ್ತಿದ್ದೀವ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಎಲ್ಲರೂ ಸಂಕಲ್ಪ ಮಾಡಿರಿ. ಏನೆಲ್ಲ ಸಂಕಲ್ಪ? ದೃಢ ಸಂಕಲ್ಪ ಮಾಡ್ತಾ ಇದ್ದೇವೆ. ಸಂಕಲ್ಪದಲ್ಲಿ ಕುಳಿತುಕೊಡ್ರಿ. ಸಫಲತಾ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಏನೆಲ್ಲ ಸಂಕಲ್ಪ ಮಾಡ್ತೀವಿ? ಸಫಲತೆ ಅದು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಸಫಲತಾ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ವಿಜಯವು ನಮ್ಮ ಕೊರಳಿನ ಹಾರವಾಗಿದೆ. ಈ ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಕುಳಿತುಕೊಳ್ಳಿರಿ. ಬಾಬಾ ಹೇಳ್ತಾ ಇದ್ದಾರೆ, ಸಫಲತಾ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಪ್ರಾಕ್ಟಿಕಲ್ ಸಂಕಲ್ಪವನ್ನು ಹೊಂದಿ ಮನುಜಾಕ್ಷಕೋರೆ ಸಂಕಲ್ಪವನ್ನು ಮಾಡ್ತಾ ಇದ್ದೀರಿ. ಅಕ್ಕೋರು ಬಾಬಾ ಜೊತೆಗೆ ಹೋಗ್ತಾ ಇದ್ದಾರೆ. ಸಫಲತಾ ಅವರ ಜನ್ಮಸಿದ್ಧ ಅಧಿಕಾರವಾಗಿದೆ. ಸಂಕಲ್ಪ ಮಾಡಿ ಅವ್ರಿಗೂ ಮಾಡೋಕ್ಕೆ ಹೇಳಿ. ಸಫಲತಾ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ವಿಜಯ ನನ್ನ ಕೊರಳಿನ ಹಾರವಾಗಿದೆ. ದೃಢ ಸಂಕಲ್ಪ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಹಾಗೆ ಸಾಧಾರಣ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ ಮಾಡಿಸಿ ಸಂಕಲ್ಪವನ್ನು ಮಾಡಿಸಿ ವನಜಾಕ್ಷಕರೇ.
ದೃಢ ಸಂಕಲ್ಪ ಮಾಡ್ತಾ ಇದ್ದಾರೆ. ಸಫಲತಾ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ, ವಿಜಯವು ನನ್ನ ಕೊರಳಿನ ಹಾರವಾಗಿದೆ, ನಾನು ಎಲ್ಲಿ ಹೆಜ್ಜೆ ಇಡ್ತೀನಿ ವಿಜಯ ನನ್ನದೇ. ಸಂಕಲ್ಪ ಮಾಡ್ತಾ ಇದ್ದೀವಿ ನಾಗಪ್ಪನವರೇ. ಸಫಲತಾ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ, ವಿಜಯ ನನ್ನ ಕೊರಳಿನ ಹಾರವಾಗಿದೆ. ಏನೇನು ಸಂಕಲ್ಪ ಮಾಡ್ತೀವಿ ಅದರಲ್ಲಿ ಸಿದ್ಧಿ, ವಿಜಯ, ಪ್ರಾಪ್ತಿ ಮಾಡ್ತಾ ಇದ್ದೀವಿ. ಆ ದೃಢ ಸಂಕಲ್ಪ ಮಾಡಬೇಕು, ಪ್ರಾಕ್ಟಿಕಲ್ ಸಂಕಲ್ಪ ಮಾಡಬೇಕು. ಬಾಬರವರ ಜೊತೆ ಶ್ರೀಮತದಂತೆ ನಡಿಬೇಕು. ಸಂಕಲ್ಪ ಏನು ಮಾಡ್ತೀವಿ ಅದು ಸಿದ್ಧಿ ಆಗ್ತದೆ ಪ್ರಾಕ್ಟಿಕಲ್ ಆಗಿ. ನಿಶ್ಚಯ ಮತ್ತು ಆತ್ಮಿಕ ನಶೆಯಲ್ಲಿ ಅನುಭವಿ ಸ್ವರೂಪರಾಗಿ ಕುಳಿತುಕೊಳ್ರಿ ಅಂತ ಬಾಬರವರು ನಮ್ಮೆಲ್ಲರಿಗೂ ಅನುಭವ ಮಾಡಿಸ್ತಾ ಇದೆ. 4-6 ಕಡೆಯ ಚಿಂತೆಯಿಂದ ದೂರ ನಿಶ್ಚಿಂತ ಚಕ್ರವರ್ತಿಗಳಿಗೆ ಸದಾ ನಿಶ್ಚಿಂತಪುರಿಯ ಚಕ್ರವರ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ, ಸರ್ವ ಖಜಾನೆಗಳಿಂದ ಸಂಪನ್ನ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಿರುವ ಸರ್ವ ಮಕ್ಕಳಿಗೆ, ಸದಾ ಉಮ್ಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವ ಮಕ್ಕಳಿಗೆ, ಸದಾ ಸಮಾಪ್ತಿಯನ್ನು ಸಮೀಪ ತರುವಂತಹ ಬಾಪ್ ದಾದಾರವರ ಸಮಾನ ಮಕ್ಕಳಿಗೆ, ಬಾಪ್ ದಾದಾರವರ ನೆನಪು, ಪ್ರೀತಿ, ಹೃದಯದ ಆಶೀರ್ವಾದಗಳು, ವರನಾಥನ ವರದಾನ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ನಾವೆಲ್ಲ ಮಕ್ಕಳನ್ನು ಪರಮಾತ್ಮ ರಿಚೆಸ್ಟ್ ಇನ್ ದ ವರ್ಲ್ಡ್ ಅನ್ನಾಗಿ ಮಾಡ್ತಾ ಇರುವುದಕ್ಕೆ, ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಲಿಕ್ಕೆ, ಬೇಗಂಪುರ್ಕಿ ಬಾದಶಾ ಅನ್ನಾಗಿ ಮಾಡುವುದಕ್ಕಾಗಿ, ಎಲ್ಲ ಚಿಂತೆಗಳನ್ನು ದೂರ ಮಾಡಿ ನಿಶ್ಚಿಂತರನ್ನಾಗಿ ಮಾಡಿದ್ದಕ್ಕೆ, ಸರ್ವ ಖಜಾನೆಗಳಿಗೆ ಸಂಪನ್ನರನ್ನಾಗಿ ಮಾಡಿದ್ದಕ್ಕೆ, ರಿಚೆಸ್ಟ್ ಇನ್ ದ ವರ್ಲ್ಡ್ ಅನ್ನಾಗಿ ಮಾಡಿದ್ದಕ್ಕೆ, ಉಮ್ಮಂಗ ಉತ್ಸಾಹದ ರೆಕ್ಕೆಗಳನ್ನು ಹೊಂದಿರುವ ನಾವು ಮಕ್ಕಳು ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ನಮಸ್ತೆ ನಮಸ್ತೆ, ಪರಮಾತ್ಮನಿಗೆ ನಮಸ್ತೆ ಹೇಳ್ತಾ ಇದ್ದೀವಾ? ಇಷ್ಟೆಲ್ಲ ಪಾಪ ಅಪ್ಪಾಜಿ ಪರಮಾತ್ಮ ಬ್ರಹ್ಮಾಂಡವನ್ನು ಬಿಟ್ಟು ಪ್ರತಿನಿತ್ಯ ಬಂದು ಜ್ಞಾನ ಸ್ನಾನ ಮಾಡಿಸ್ತಾರೆ. ಯೋಗಾಗ್ನಿಯಲ್ಲಿ ನಮ್ಮ ಆತ್ಮದಲ್ಲಿರುವ ಎಲ್ಲ ತುಕ್ಕು ಕ್ಲೀನ್ ಮಾಡ್ತಾರೆ, ನಮ್ಮನ್ನು ನಿರೋಗಿಯನ್ನಾಗಿ ಮಾಡ್ತಾರೆ. 21 ಜನ್ಮಕ್ಕೆ ನಿರೋಗಿ ಆಗ್ತೇವೆ, ನಿರೋಗಿ ಕಾಯವನ್ನು ಹೊಂತೇವೆ, ನಿರೋಗಿ ಆತ್ಮವನ್ನು ಹೊಂತೇವೆ. ಹಾಗಾದರೆ ಆ ಹೃದಯೇಶ್ವರನಿಗೆ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ ಹೇಳಬೇಕಲ್ವಾ? ಹೇಳ್ತಾ ಇದ್ದೀವಾ? ನಮಸ್ತೆ ಬಾಬಾ, ನಮಸ್ತೆ ಪರಮಾತ್ಮ, ನಮಸ್ತೆ 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 ನಮಸ್ತೆ. ಎಲ್ಲರೂ ಅಟ್ ಎ ಟೈಮ್ ಹೇಳಿದ್ವಾ? ಹೇಳ್ತಾ ಇದ್ರಿ. ವಂಡರ್ಫುಲ್. ಬಾಬಾ ಈಗ ವರದಾನ ಕೊಡ್ತಾರೆ ನೋಡಿ, ಅದೇ ಪ್ರೀತಿ ರಿಟರ್ನ್ ಕೊಡ್ತಾರೆ, ವರದಾನ ಕೊಡ್ತಾರೆ. ವರದಾನ ಸ್ವಯಂನ ಸರ್ವ ಬಲಹೀನತೆಗಳನ್ನು ದಾನದ ವಿಧಿಯಿಂದ ಸಮಾಪ್ತಿಗೊಳಿಸುವಂತಹ ದಾತ ವಿಧಾತ ಭವ. ಭಕ್ತಿಯಲ್ಲಿ ಈ ನಿಯಮವಿರ್ತದೆ. ಯಾವಾಗ ಯಾವುದೇ ವಸ್ತುವಿನ ಕೊರತೆ ಆಗ್ತದೆ ಅಂದರೆ ಹೇಳ್ತಾರೆ, ದಾನ ಮಾಡಿರಿ, ಈ ವಸ್ತು ದಾನ ಮಾಡಿದರೆ ಈ ವಸ್ತು ವೃದ್ಧಿ ಆಗ್ತದೆ ಅಂತ ಭಕ್ತಿಯಲ್ಲಿ ಹೇಳ್ತಾರೆ. ದಾನ ಮಾಡುವುದರಿಂದ ಕೊಡುವುದು ತೆಗೆದುಕೊಳ್ಳುವುದಾಗ್ತದೆ. ಅಂದಮೇಲೆ ಯಾವುದೇ ಬಲಹೀನತೆಯನ್ನು ಸಮಾಪ್ತಿ ಮಾಡುವುದಕ್ಕೆ ದಾತ ಮತ್ತು ವಿಧಾತ ಆಗಬೇಕು ನಾವೇ. ಒಂದು ವೇಳೆ ತಾವು ಅನ್ಯರಿಗೆ ತಂದೆಯ ಖಜಾನೆಯನ್ನು ಕೊಡಲು ನಿಮಿತ್ತ ಆಶ್ರಯವಾಗ್ತೀರಿ ಅಂದರೆ, ಆಶ್ರಯ ಕೊಡುವಂಥವ್ರಾಗ್ತೀರಿ ಅಂದರೆ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿ ಬಿಡ್ತದೆ. ಏನು ಹೇಳಿದರು ಬಾಬಾ? ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ವೇಳೆ ತಾವು ಅನ್ಯರಿಗೆ ತಂದೆಯ ಖಜಾನೆಯನ್ನು ಕೊಡಲು, ಖಜಾನೆಗಳೇನು ಅಂತ ಗೊತ್ತಿರಬೇಕು ಕೊಡಲಿಕ್ಕೆ ಅಲ್ವಾ? ಜ್ಞಾನದ ಖಜಾನೆ ಇದೆ, ಗುಣಗಳ ಖಜಾನೆ ಇದೆ, ಶಕ್ತಿಗಳ ಖಜಾನೆ ಇದೆ, ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಖುಷಿಯ ಖಜಾನೆ, ಸುಖದ ಖಜಾನೆ, ಎಷ್ಟೊಂದು ಸಾಕಷ್ಟು ಖಜಾನೆಗಳಿದೆ. ಹಾಗಾದರೆ ಅನ್ಯರಿಗೆ ತಂದೆಯ ಖಜಾನೆಯನ್ನು ಕೊಡಲು ನಿಮಿತ್ತ ಆಶ್ರಯ ನಾವು ಆಗ್ತೀವಿ, ಆಶ್ರಯದಾತರಾಗ್ತೀವಿ ಅನ್ನೋದಾದರೆ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿಬಿಡ್ತದೆ. ತಮ್ಮ ದಾತಾವಿಧಾತನ ಶಕ್ತಿಶಾಲಿ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ತೀರಿ ಅಂದರೆ ಬಲಹೀನತೆಯ ಸಂಸ್ಕಾರವು ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡ್ತದೆ. ಸ್ಲೋಗನ್: ತಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾನ ಮಾಡ್ತಾ ಇರಬೇಕು, ಬಲಹೀನತೆಗಳನ್ನೆಲ್ಲ ಅಂಡರ್ಲೈನ್. ನಾವೆಲ್ಲರೂ ಏನು ಮಾಡ್ತೀವಿ? ಅಯ್ಯೋ ನಾನು ಈ ತಪ್ಪು ಮಾಡಿದೆ, ಅಯ್ಯೋ ತಪ್ಪಾಯಿತು, ಅಯ್ಯೋ ನನ್ನ ಕಾಲು ನೋವು, ಅಯ್ಯೋ ನನ್ನ ತಲೆನೋವು, ಎಲ್ಲ ಬಲಹೀನತೆಗಳ ಬಗ್ಗೆನೇ ಜಾಸ್ತಿ ನಾವು ಚಿಂತೆ ಮಾಡೋದು. ಮಾರ್ನಿಂಗ್ ಎದ್ದ ತಕ್ಷಣ ಅಯ್ಯೋ ಸೊಂಟ ನೋವು, ಅಯ್ಯೋ ಬೇಗ ಹೇಳ್ಬೇಕಾಗಿತ್ತು, ಅಯ್ಯೋ ಲೇಟಾಗಿ ಎದ್ಬಿಟ್ಟೆ, ಅಯ್ಯೋ ಅಮೃತ ವೇಳ, ಅಯ್ಯೋ ಬಾಬಾ ಮುರಳಿ. ಬಲಹೀನತೆಗಳನ್ನೆಲ್ಲ ಬಾಬಾ ಹೇಳ್ತಾ ಇರೋದು ನಿಮ್ಮ ಶ್ರೇಷ್ಠ ಭಾಗ್ಯದ ಗುಣಗಾನ ಮಾಡಬೇಕು. ಭಾಗ್ಯ ಏನು? ಪರಮಾತ್ಮ ಸಿಕ್ಕಿದರೆ ನಾನು ಬ್ರಾಹ್ಮಣ ಮಗು ಆಗಿದ್ದೀನಿ, ಪರಮಾತ್ಮನ ಮಗು ಆಗಿದ್ದೀನಿ, ಪರಿವಾರ ಸಿಕ್ಕಿದೆ, ಭಾಗ್ಯವೇ ಭಾಗ್ಯ. ಪ್ರತಿನಿತ್ಯ ಪರಮಾತ್ಮ ಬ್ರಹ್ಮ ಮುಹೂರ್ತದಲ್ಲಿ ಬಂದು ನನ್ನ ಜಾಗೃತನನ್ನಾಗಿ ಮಾಡಿ ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ವಾಹನನ್ನ ಭಾಗ್ಯ, ವಾಹನನ್ನ ಭಾಗ್ಯ. ದೈವಿ ಪರಿವಾರದ ಸಂಘಟನೆಯನ್ನು ಕೊಟ್ಟಿದ್ದಾರೆ. ವಾಹನನ್ನ ಭಾಗ್ಯ, ವಾಹನನ್ನ ಭಾಗ್ಯ. ಪ್ರತಿನಿತ್ಯ ಪರಮೇಶ್ವರ ಲವ್ ಲೆಟರ್ನ ಕಳಿಸ್ತಾರೆ ನನಗೋಸ್ಕರ.
ಆ ಲೆಟರ್ ನನಗೋಸ್ಕರನೇ ಆಗಿರ್ತದೆ. ವಾಹ ನನ್ನ ಭಾಗ್ಯ ವಾಹ, ಇಡೀ ಸೃಷ್ಟಿಯ ರಚಯಿತನೇ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ವಾಹ ನನ್ನ ಭಾಗ್ಯ ವಾಹ ನನ್ನ ಭಾಗ್ಯ. ಸಾಕಷ್ಟು ಭಾಗ್ಯವನ್ನು ಪರಮಾತ್ಮ ನಮಗೆ ಪ್ರಾಪ್ತಿ ಮಾಡ್ತಾ ಇದ್ದಾರೆ. ಹಾಗಾದರೆ ಅವುಗಳನ್ನ ನೆನಪು ಮಾಡಬೇಕೆ ಹೊರತು ಬಲಹೀನತೆಗಳನ್ನೆಲ್ಲ ಅಂತಾರೆ ಬಾಬ್ರವರು. ಅವ್ಯಕ್ತ ಸೂಚನೆ ಸಹಜ ಯೋಗಿ ಆಗಬೇಕಂದ್ರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗ್ರಿ. ಯಾರೊಂದಿಗೆ ಪ್ರೀತಿ ಇರ್ತದೆ ಅವರಿಗೆ ಏನು ಇಷ್ಟ ಆಗ್ತದೆ ಅದನ್ನೇ ಮಾಡಲಾಗ್ತದೆ. ತಂದೆಗೆ ಮಕ್ಕಳು ಅಪ್ಸೆಟ್ ಆಗೋದು ಇಷ್ಟ ಆಗೋದಿಲ್ಲ, ಅಂಡರ್ಲೈನ್ ಶಟ್ಕೊಳ್ಳೋದು, ಅಪ್ಸೆಟ್ ಆಗೋದು ಇಷ್ಟ ಆಗೋದಿಲ್ಲ ಅಂತ ನೋಡಿ. ಯಶೋದಕ್ಕವರೇ ಯಾರು ಶಟ್ಕೊಳ್ತೀರಿ? ರಾಜೇಶ್ವರಿ ಅಕ್ಕವರೇ ಬಾಬಾ ಕೇಳ್ತಿದ್ದಾರೆ. ಅಪ್ಸೆಟ್ ಆಗೋಂಗಿಲ್ಲ, ಏನಾದರೂ ಆಗಲಿ ಅಪ್ಸೆಟ್ ಆಗಂಗಿಲ್ಲ, ಅದು ನನಗಿಷ್ಟ ಆಗೋದಿಲ್ಲ ಮಕ್ಕಳೇ ಅಂತಾರೆ ಬಾಬಾವರು. ಅದಕ್ಕೆ ಎಂದೂ ಈ ರೀತಿ ಹೇಳಬೇಡ್ರಿ. ಏನು ಮಾಡುವುದು, ಮಾತೇ ಹಿಂಗಿತ್ತು, ಅದಕ್ಕೆ ಅಪ್ಸೆಟ್ ಆಗಿ ಹೋದೆ ನಾನು. ಏನು ಮಾಡೋದು, ಅವ್ರು ಹಂಗಂದ್ರು ಅದಕ್ಕೆ ನಾನು ಅಪ್ಸೆಟ್ ಆಗಬೇಕಾಗಿ ಬಂತು, ಸಮಯ ಹಂಗಿತ್ತು ಅದಕ್ಕಾಗಿ ನಾನು ಅಪ್ಸೆಟ್ ಆದೆ, ಹಿಂಗೆ ಹೇಳಬೇಡ್ರಿ. ಒಂದು ವೇಳೆ ಮಾತು ಅಪ್ಸೆಟ್ಟಿನ ಬರ್ತದೆ ಅಂದರೂ ಸಹ ನೀವು ಅಪ್ಸೆಟ್ ಸ್ಥಿತಿಯಲ್ಲಿ ಬರಬೇಡ್ರಿ. ಮಾತು ಎಂಥದೇ ನಿಮ್ಮನ್ನು ಅಪ್ಸೆಟ್ ಮಾಡ್ಲಿಕ್ಕೆ ಬಂದರೂ ಕೂಡ ನೀವು ಅಪ್ಸೆಟ್ ಸ್ಥಿತಿಯಲ್ಲಿ ಹೋಗಬೇಡ್ರಿ, ಬರಬೇಡ್ರಿ. ಹೃದಯದಿಂದ ಬಾಬಾ ಅಂತ ಹೇಳ್ರಿ ಸಾಕು. ಅವರ ಪ್ರೀತಿಯಲ್ಲಿ ಸಮಾವೇಶರಾಗಿ ಬಿಡ್ರಿ ಸಾಕು ಅಂತಾರೆ ಪರಮಾತ್ಮ. ಎಷ್ಟು ಯುಕ್ತಿಗಳನ್ನು ಹೇಳ್ತಾರೆ ಪರಮಾತ್ಮ. ನಾವೆಷ್ಟು ಭಾಗ್ಯಶಾಲಿಗಳು ನೋಡಿ. ಪದಂ ಭಾಗ್ಯಶಾಲಿಗಳು. ಹೌದೋ ಅಲ್ವೋ? ಹೌದೋ ಅಲ್ವೋ? ಶೈಲಾಕ್ಕವ್ರು ಎಷ್ಟು ಭಾಗ್ಯಶಾಲಿಗಳು, ಜೈ ಶ್ರೀನಿವಾಸಕ್ಕವ್ರೆ ಎಷ್ಟು ಭಾಗ್ಯಶಾಲಿಗಳು. ನಾಗಪ್ಪನವ್ರೆ ನಾವೆಲ್ಲ ಪದಂ ಭಾಗ್ಯಶಾಲಿಗಳು ನಾವಾಗಿದ್ದೇವೆ. ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆತು ಬಹಳಷ್ಟು ಸ್ನೇಹ ತುಂಬಿದ ಮಧುರವಾದ ದೃಷ್ಟಿಯನ್ನು ಕೊಡ್ತಾ ಪರಮಾತ್ಮ ಬಾಪ್ ದಾದಾ ತಮ್ಮ ವರದಾನಿ ಹಸ್ತದ ಬೆರಳಿನಿಂದ ನಮ್ಮ ಮಸ್ತಕಕ್ಕೆ ಪರಮಾತ್ಮ ಏನು ಮಾಡ್ತಾ ಇದ್ದಾರೆ? ತಿಲಕವನ್ನು ಹಚ್ತಾ ಇದ್ದಾರೆ. ತಿಲಕವನ್ನು ಹಚ್ತಾ ಇದ್ದಾರೆ. ಅನುಭವ ಮಾಡಿರಿ ಗಣೇಶಕ್ಕವರೇ. ತಿಲಕವನ್ನು ಹಚ್ತಾ ಏನು ಹೇಳ್ತಾ ಇದ್ದಾರೆ? ಸಫಲತಾ ನಿನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಮಗು. ನಿಶ್ಚಿಂತ ಚಕ್ರವರ್ತಿ ಭವ. ಸಫಲತಾ ಮೂರಥ ಆತ್ಮ ಭವ. ಸದಾ ವಿಜಯೀ ಭವ. ವಿಜಯೀ ಭವ, ವಿಜಯೀ ಭವ. ಏನೇ ಕಾರ್ಯವನ್ನು ಕೈಗೊಳ್ತಾ ಇದ್ರೂ ವಿಜಯವೇ ವಿಜಯ, ಸಫಲತೆಯೇ ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿತ್ತು. ಈ ದಿನ ಪರಮಾತ್ಮನ ವರದಾನಗಳಿಂದ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಅನುಭವ ಮಾಡುವಂಥ ತಾಕತ್ತನ್ನು ಪರಮಾತ್ಮ ತುಂಬ ಮಗುಳ್ನಾಗ್ತಾ ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಅಮರ ಭವದ ವರದಾನವನ್ನು ಪಡೆದು ರಾಮನಿಗೆ ಹೃದಯದಿಂದ ನಮಸ್ತೆ ಅಪ್ಪಾಜಿ, ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತೆ ನಾನಾತ್ಮ. ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಸಫಲತಾ ಮೂರ್ತ್ ಆಗಿದ್ದೇನೆ. ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಿಶ್ಚಯ ಬುದ್ಧಿ ವಿಜಯ್ ರಥನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ, ಗುಡ್ ಈವ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ. गहरा अनुभव है, तेरे प्यार की गोदी में बाबा ममता का गहरा अनुभव है। इस प्यार के आगे
इस प्यार के आगे सब फीका, इस प्यार में सब कुछ संभव है। तेरी मीठी मीठी यादों में तेरे साथ का गहरा अनुभव है। तेरी मीठी मीठी यादों में तेरे साथ का गहरा अनुभव है। तेरी याद ही मेरी सांसें हैं, तेरी याद ही मेरी सांसें हैं। तेरी यादों से सब संभव है। मेरे बाबा, मेरे बाबा, मेरे बाबा, तुम पावन मुझे बनाते हो, सदर्शन चक्र दिलाते हो। तुम सदगति दाता हो बाबा, मुझे साथ में घर ले जाते हो। तुम ब्रह्मा तन में आते हो, मुझे ब्रह्मवंशी बनाते हो। तुम बागवान भी हो बाबा, मुझे देवी फूल बनाते हो। तेरी मीठी शिक्षा से बाबा मुझे होता सो का दर्शन है। तेरी मीठी शिक्षा से बाबा मुझे होता सो का दर्शन है। मैं चक्रवर्ती बन जाता हूँ, मैं चक्रवर्ती बन जाता हूँ। सब मिट जाता पर दर्शन है। मेरे बाबा, मेरे बाबा, मेरे बाबा, गहरा अनुभव है। तेरे प्यार की गोदी में बाबा, ममता का गहरा अनुभव है। इस प्यार के आगे सब फीका, इस प्यार के आगे सब फीका। इस प्यार में सब कुछ संभव है। मेरे बाबा, मेरे बाबा, मेरे बाबा। ಓಂ ಶಾಂತಿ. ಪರಮಾತ್ಮ ಪ್ರೀತಿಯಲ್ಲಿ ಎಲ್ಲವೂ ಸಂಭವವಿದೆ. ಓಂ ಶಾಂತಿ.